ಸೊ 10ನೇ ಶ್ಲೋಕದ 4 ನಾಮಗಳು ಮುಗಿದಿದ್ವು ನಮಗೆ ಅಲ್ವಾ. ನಾವು ಸುರೇಶಃ ಮುಗಿಸಿದ್ವಿ, ಶರಣಂ ಮುಗಿಸಿದ್ವಿ, ಶರ್ಮಃ ಅನ್ನುವಂತಹ ಅರ್ಥ ಚಿಂತನೆಯನ್ನು ಮಾಡಿದ್ವಿ, ವಿಶ್ವರೇತಾಹ ಅನ್ನುವಂತಹ ಒಂದು ನಾಮವನ್ನು ಕೂಡ ನಾವು ನೋಡಿ ಮುಂದಿನ ನಾಮ ಬಂದು ಪ್ರಜಾಭವಃ ಅನ್ನುವಂತಹ ಒಂದು ನಾಮ ಇದೆ. ವಿಷ್ಣುವಿಗೆ ನಾವು ಪ್ರಜಾಭವಃ ಅಂತಲೂ ಕೂಡ ಕರಿತೀವಿ. ಏನು ಪ್ರಜಾಭವಃ ಅಂದರೆ ಶಂಕರರು ಏನು ಕಾಮೆಂಟ್ರಿ ಕೊಡ್ತಾರೆ ಈ ಒಂದು ನಾಮಕ್ಕೆ? ಸರ್ವಾಹ ಪ್ರಜಾಹ ಯಸ್ಮಾತ್ ಉದ್ಭವಂತಿ ಸಹ ಪ್ರಜಾಭವಃ ಅಂತ ಶಂಕರರು ಹೇಳ್ತಾರೆ. ಏನು ಹಾಗಂದ್ರೆ ಸರ್ವಾಹ ಪ್ರಜಾಹ, ಪ್ರಜಾಹ ಅಂದ್ರೆ ಏನು? ಪ್ರಜೆಗಳು ಅಥವಾ ನಾವುಗಳು ಅಲ್ವಾ. ಸರ್ವಾಹ ಅಂದ್ರೆ ಎಲ್ಲಾ ಪ್ರಜೆಗಳು, ಸರ್ವಾಹ ಪ್ರಜಾಹ ಯಸ್ಮಾತ್ ಉದ್ಭವಂತಿ, ಯಾರಿಂದ ಉದ್ಭವ ಆದ್ರೂ ಈ ಜೀವಿಗಳು ಅಥವಾ ಈ ಬೀಯಿಂಗ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಯಾರಿಂದ ಉದ್ಭವ ಆಯಿತು? ಸಹ ಪ್ರಜಾಭವಃ, ಯಾರು ನಮ್ಮ ಸೃಷ್ಟಿಗೆ ಅಥವಾ ನಮ್ಮ ಇರುವಿಕೆಗೆ ಅಥವಾ ನಮ್ಮ ಒಂದು ಜೀವನಕ್ಕೆ ಅಥವಾ ಒಂದು ಈ ಸೃಷ್ಟಿ ಮೇಲೆ ನಾವು ಮನುಷ್ಯರಾಗಿ ದೇಹಧಾರಿಗಳಾಗಿದ್ದೀವಲ್ಲ, ಆ ದೇಹಧಾರಿಗಳಾಗಿರೋದಕ್ಕೆ ಯಾರು ಕಾರಣ? ಅವನೇ ಪ್ರಜಾಭವಃ ಅಂತ ಶಂಕರರು ಹೇಳಿದ್ರು. ಸ್ವಲ್ಪ ಜನ ಇಂಗ್ಲೀಷ್ನಲ್ಲೂ ಕೂಡ ಕಾಮೆಂಟ್ರಿನ ಹೇಳಿ, ಇಂಗ್ಲೀಷಲ್ಲೂ ಕೂಡ ಮೀನಿಂಗ್ ಹೇಳಿ ಅಂತ ನನಗೆ ಮುಂಚೆ ಕೇಳ್ಕೊಳ್ಳೋದ್ರಿಂದ ಇಂಗ್ಲೀಷ್ನಲ್ಲೂ ಒಂದ್ಸತಿ ಅದರ ಒಂದು ಅರ್ಥ ಹೇಳ್ಬಿಡ್ತೀನಿ. ದ ಒನ್ ಫ್ರಮ್ ಹೂಮ್ ಆಲ್ ಬೀಯಿಂಗ್ಸ್ ಸ್ಪ್ರಿಂಗ್ಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್ is called as Prajabhavah ಅಂತ. ಅಂದರೆ the whole universe, from the creator of the universe, not only the universe, the beings in the universe who created is called as Prajabhavah ಅಂತ. ಆಯ್ತಾ? ಸೊ ಇದು ಶಂಕರರು ಹೇಳಿದ್ರು. ಸೊ ಈ ಒಂದು ನಾಮವನ್ನು ನಾವು ನಮ್ಮ ಮಸ್ತಕದಲ್ಲಿ ಸ್ಥಾಪನೆ ಮಾಡಬೇಕು. ಬರೀ ಪುಸ್ತಕದಲ್ಲಿ ಇದ್ದರೆ ಸಾಲದು, ಮಸ್ತಕದಲ್ಲೂ ಕೂಡ ಇಟ್ಕೊಬೇಕು. ಅಂದರೆ ನಾನು ಅವಾಗಲೇ ಹೇಳಿದಾಗೆ ಪ್ರತಿಯೊಂದು ನಾಮಕ್ಕೂ ಒಂದು ಕಥೆಯ ಮುಖಾಂತರ ಅದನ್ನು ನಾವು ಇನ್ನೂ ಪುಷ್ಟಿ ಕೊಡುತ್ತೆ ಅನ್ನುವಂಥ ದೃಷ್ಟಿಯಿಂದ ಪ್ರಜಾಭವಕ್ಕೆ ಒಂದು ಭಾಗವತದಲ್ಲಿ ಒಂದು ಕಥೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೃಷ್ಟಿಯ ಒಂದು ಆರಂಭದಲ್ಲಿ ಋಷಿಗಳು ಈ ಈ ಸೃಷ್ಟಿ ಹೇಗಾಯಿತು ಅಥವಾ ಈ ಜಗತ್ತು ಹೇಗಾಯಿತು, ಸೃಷ್ಟಿಕರ್ತ ಮಾಡಿದವನು ಬ್ರಹ್ಮ ಅಲ್ವಾ. ಸೊ ಈ ಬ್ರಹ್ಮನಿಗೆ ಈ ಗಿಡ ಈ ರೀತಿಯೇ ಇರಬೇಕು, ಈ ಮರ ಈ ರೀತಿಯೇ ಇರಬೇಕು, ಅಥವಾ ಈ ಮರದ ಕೊಂಬೆಯ ಎಲೆ ಈ ರೀತಿಯೇ ಸೃಷ್ಟಿಯಾಗಬೇಕು, ಅಥವಾ ಗಾಳಿ ತಂಪಾಗಿರಬೇಕು, ಮತ್ತು ಬಿಸಿಲು ಬಿಸಿಯಾಗಿರಬೇಕು, ಈ ರೀತಿಯೆಲ್ಲ ಧರ್ಮ ಸೂಕ್ಷ್ಮಗಳು ಅಥವಾ ಸೃಷ್ಟಿಯ ಸೂಕ್ಷ್ಮಗಳಿದೆಯಲ್ಲ, ಅದೆಲ್ಲ ಹೇಗೆ ಗೊತ್ತಾಯ್ತು ಬ್ರಹ್ಮನಿಗೆ? ಅದನ್ನ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಋಷಿಗಳು ಏನು ಮಾಡಿದ್ರಂತೆ, ಒಂದು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನನ್ನ ಹೋಗಿ ಭೇಟಿ ಮಾಡಿದ್ರಂತೆ. ಬ್ರಹ್ಮನನ್ನ ಹೋಗಿ ಭೇಟಿ ಮಾಡಿ ಕೇಳ್ತಾರಂತೆ, ನನಗೆ ಆತ್ಮ ಗೊತ್ತು, ಪರಮಾತ್ಮ ಗೊತ್ತು, ಈ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಅವನ ಒಂದು ಆಣತಿಯನ್ನೇ ನಡೀತಾ ಇರೋದು, ಇವೆಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದರೆ ಈ ಸೃಷ್ಟಿಯ ಅಣುವಣ್ಣುನಲ್ಲೂ ಒಂದು ಆಕೃತಿ ವಿಕೃತಿಗಳಿದೆಯಲ್ಲ, ಆ ಒಂದು ಸೂಕ್ಷ್ಮತನವನ್ನು ನಾವು ಹೇಗೆ ಕ್ರಿಯೇಟ್ ಆಯಿತು, ಹೇಗೆ ಹೀಗೆ ಎಲೆ ಬರಬೇಕು, ಎಲೆಯಿಂದ ಹೂವನೇ ಆಗಬೇಕು, ಹೂವಿನಿಂದ ಹಣ್ಣೇ ಆಗಬೇಕು, ಈ ರೀತಿಯ ಒಂದು ಸೂಕ್ಷ್ಮತನ ಇದೆಯಲ್ಲ, ಈ ಒಂದು ವಿದ್ಯೆನ ನಾವು ತಿಳ್ಕೊಬೇಕು ಅಂತ ಬ್ರಹ್ಮನಿಗೆ ಹೋಗಿ ಅವರು ಭೇಟಿ ಮಾಡಿದ್ರಂತೆ. ಅದಕ್ಕೆ ಬ್ರಹ್ಮ ಹೇಳ್ತಾನಂತೆ, ನೋಡಪ್ಪ, ನಾನು ಒಂದು ಆಯುಧ ಇದ್ದ ಹಾಗೆ. ಈಗ ಹೆಂಗೆ ಅಂದರೆ ಏನೋ ಒಂದು ಸಿಸ್ಟಮ್ ಅಥವಾ ಮೊಬೈಲ್ ಅನ್ಕೊಳ್ಳಿ. ಮೊಬೈಲ್ ನಾವು ಮೊಬೈಲ್ನೇ ಎಲ್ಲ ಅನ್ಕೊಂಡ್ಬಿಡ್ತೀವಲ್ವಾ. ಮೊಬೈಲ್ ಎಲ್ಲ ಅಲ್ಲ ಅಲ್ವಾ. ಮೊಬೈಲ್ಗೆ ಇಂಟರ್ನೆಟ್ಟು ಕರೆನ್ಸಿ ಇಲ್ಲ ಅಂತಂದರೆ ಮೊಬೈಲ್ ಏನೂ ಅಲ್ಲ. ಅದೇ ರೀತಿ ನಾನು ಏನೂ ಅಲ್ಲ, ನಾನೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ನಾನು ಅಂದರೆ ಮೊಬೈಲ್ಗೆ ಹೇಗೆ ಕರೆನ್ಸಿ ಹಾಕಿದಾಗ ನಮಗೆ ಮಾತಾಡುವಂತಹ ಒಂದು ಚೈತನ್ಯ ಅಥವಾ ಶಕ್ತಿ ಮೊಬೈಲ್ ಬರುತ್ತೋ, ಅಥವಾ ಇಂಟರ್ನೆಟ್ ಇದ್ದಾಗ ಮೊಬೈಲ್ ನಮ್ಗೆ ಬ್ರೌಸ್ ಮಾಡಬೇಕು ಅನ್ನುವಂತಹ ಒಂದು ತಂತ್ರಜ್ಞಾನ ಹೇಗೆ ಇದೆಯೋ ಮೊಬೈಲ್ಗೆ, ಹಾಗೇನೆ ನಾನು ಲೌಕಿಕವಾಗಿ ಉದಾಹರಣೆ ಕೊಡ್ತಾ ಇದ್ದೀನಿ, ಯಾಕೆಂದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನುವಂಥ ಉದ್ದೇಶದಿಂದ. ಹಾಗೆ ಈ ಸೃಷ್ಟಿಯ ಕಾರ್ಯದಲ್ಲೂ ಕೂಡ ನಾನೊಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಮೊಬೈಲ್ ಡಿವೈಸ್ ಥರ ಅಷ್ಟೇ. ನಾನು ಎಲ್ಲದಕ್ಕೂ ಕಾರಣಕರ್ತನಾದವನು, ಅಥವಾ ನನ್ನ ಸೃಷ್ಟಿಗೆ ಕಾರಣಕರ್ತನಾದವನು, ಅವನ ಹೊಕ್ಕಳಿನಿಂದ ನನ್ನ ಜನನವನ್ನು ಮಾಡಿದವನು ಶ್ರೀಮನ್ ಮಹಾವಿಷ್ಣು. ಅವರಿಗೆ ಹೋಗಿ ಕೇಳಿ ಈ ಧರ್ಮ ಸೂಕ್ಷ್ಮವನ್ನು ಅವರು ಚೆನ್ನಾಗಿ ಅರ್ಥೈಸ್ಕೊತಾರೆ ಅಥವಾ ಹೇಳ್ತಾರೆ. ನಾನೊಂದು ಬರೀ ಸಾಧನ ಅಷ್ಟೇ, ಯಾ ಪ್ರಜಾಭವನನ್ನ ಹೋಗಿ ಕೇಳಿ ಅಂತ ಆ ಒಂದು ವರ್ಡನ್ನು ಯೂಸ್ ಮಾಡ್ತಾರಂತೆ. ಭಾಗವತದಲ್ಲೂ ಕೂಡ ಇದು ಬಂದಿದೆ. ಅವರು ಬ್ರಹ್ಮ ಬಳಸಿದಂಥ ಪದ ಪ್ರಜಾಭವ ಅಂತ. ಯಾಕೆ ಆ ಪದವನ್ನು ಸಂಸ್ಕೃತದಲ್ಲಿ ಅವರು ಉಪಯೋಗಿಸಿದ್ರು ಅಂತ ಅಂದರೆ, ಯಾರು ಪ್ರಜೆಗಳಿಗೆ ಸೃಷ್ಟಿಗೆ ಕಾರಣಕರ್ತರಾದನೋ ಅವನು ಶ್ರೀಮನ್ನಾರಾಯಣ ಅಥವಾ ಶ್ರೀಮನ್ ವಿಷ್ಣು ಆಗಿರೋದ್ರಿಂದ ಎಲ್ಲ ಪ್ರಾಣಿಗಳು ಹುಟ್ಟಲು ಮೂಲ, ಅಥವಾ ಎಲ್ಲ ಜೀವಿಗಳು ಹುಟ್ಟಲು ಮೂಲ ಅಥವಾ ಉತ್ಪತ್ತಿಗೆ ಮೂಲ, ಅಥವಾ ಯಾರ ಕೃಪೆಯಿಂದ, ಯಾರ ಒಂದು ತೇಜಸ್ಸಿನಿಂದ, ಯಾರ ಒಂದು
ಐಡಿಯಾ ಇಂದ ಈ ಇಡೀ ಸೃಷ್ಟಿ ಆಗಿದೆಯೋ, ಸೃಷ್ಟಿ ಬ್ರಹ್ಮನೇ ಮಾಡಿರ್ಬೋದು, ಆದರೆ ಆ ಸೃಷ್ಟಿಗೆ ಆ ಸೃಷ್ಟಿಯ ನಿಯಾಮಕ ಅಂತ ಇದ್ದಾರಲ್ಲ, ಈಗ ನಾನು ಒಂದು ಸೃಷ್ಟಿ ಆಗ್ತೀನಿ ಮಗು ಆಗಿ ಅಂತ ಅಂದರೆ ನನಗೆ ಒಂದು ವಿದ್ಯೆಯನ್ನು ಕಲಿಸುವಂಥದ್ದಾಗಿರ್ಬೋದು, ಅಥವಾ ನನಗೆ ಸಾತ್ವಿಕ ವಿಚಾರಗಳನ್ನು ಹೇಳುವಂಥದ್ದಾಗಿರ್ಬೋದು, ಅಥವಾ ನನ್ನ ಬೆಳವಣಿಗೆ ಕಾರಣವಾದಂತಹ ಇದಾಗಿರ್ಬೋದು, ಅದೆಲ್ಲವೂ ಕೂಡ ನಮ್ಮ ತಂದೆ ತಾಯಿಯ ಒಂದು ಕೆಮಿಸ್ಟ್ರಿಯಿಂದನೇ ವರ್ಕ್ ಆಯಿತು ಅಂತ ಹೇಳೋಂಗಿಲ್ಲ ಅಲ್ವಾ. ಅದಕ್ಕೆ ಪೂರಕವಾಗಿ ಬೇರೆ ಇನ್ನೊಂದೇನೋ ಒಂದು ಶಕ್ತಿ ನನಗೆ ಇವತ್ತು ಕೂತ್ಕೊಂಡು ಮಾತಾಡೋದಕ್ಕೆ ಪ್ರೇರೇಪಿಸ್ತಾ ಇರುತ್ತಲ್ವ. ಹಾಗೆ ಎಲ್ಲ ಜೀವಿಗಳಿಗೂ ಕೂಡ ಒಂದು ಸೃಷ್ಟಿಯಲ್ಲಿ ಏನೋ ಒಂದು ನಡೀತಾ ಇದೆ ಅಥವಾ ಏನೋ ಒಂದು ಇದೆ ಅಂದಾಗ ಅದಕ್ಕೆ ಪುಷ್ಟಿ ಕೊಡುವಂತಹ ಅಥವಾ ಒಂದು ತೇಜಸ್ಸನ್ನು ಕೊಡುವಂತಹ ಅಥವಾ ಒಂದು ಎನರ್ಜಿ ಕೊಡುವಂತಹ ಶಕ್ತಿ ಯಾರಾದರೂ ಇದ್ರೆ ಅದಕ್ಕೆ ಪ್ರಜಾಭವ ಅಂತ ಕರೀತಾರೆ. ಸೊ ಈ ಓರ್ವ ಋಷಿಗಳೆಲ್ಲ ಏನು ಮಾಡಿದ್ರೆ ಕುತೂಹಲದಿಂದ ಮತ್ತೆ ಹೋಗಿ ವಿಷ್ಣುವನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ವಿಷ್ಣುವನ್ನ ಬೇಡ್ಕೊತಾರೆ. ಅವ್ರು ಹೇಳ್ತಾರೆ ವೇದಗಳನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ. ವೇದಗಳು ಅಂತ ಅಂದ್ರೆ ಏನು, ನಾನು ಲಾಸ್ಟ್ ಕ್ಲಾಸಲ್ಲೂ ಅಥವಾ ಅದರ ಲಾಸ್ಟ್ ಕ್ಲಾಸಲ್ಲೂ ಒಂದ್ಸತಿ ಹೇಳಿದ್ದೆ ಅಂತ ಭಾವಿಸ್ತೀನಿ. ವೇದಗಳಂದ್ರೆ ನಾವೆಲ್ಲ ಅನ್ಕೊಂಡಿರೋದು ಪುಸ್ತಕದಲ್ಲಿರುವಂತಹ ಮಂತ್ರಗಳನ್ನ ನಾವು ಸರಿಯಾಗಿ ಏರುಪೇರಿಲ್ದರೆ ಉಚ್ಚಾರಣೆ ಮಾಡಿದ್ರೆ ಅದು ವೇದಗಳು ಅಂತ ಸಾಮಾನ್ಯವಾಗಿ ನಾವು ಅರ್ಥೈಸ್ಕೊಂಡಿರ್ತೀವಿ. ಆದರೆ ನಿಜವಾಗ್ಲೂ ಏನಾದರೂ ವೇದ ಅನ್ನೋದೇನಾದರೂ ಇದ್ರೆ ಅಥವಾ ವೇದದ ಮೂಲ ಅಂತ ನಾವೇನಾದ್ರು ಅರ್ಥೈಸ್ಕೊಬೇಕು ಅಂತ ಏನಾದರೂ ಹೋದ್ರೆ ಈ ಪ್ರಕೃತಿ, ಈ ಏನು ಸೃಷ್ಟಿ ಇದೆಯಲ್ಲ, ಈ ಸೃಷ್ಟಿಯ ಸೂಕ್ಷ್ಮಗಳು ಅಥವಾ ಅಣುಗಳೇ ವೇದ ಅಂತ ನಾವು ತೀರ್ಮಾನ ಮಾಡ್ಬೋದು. ಸೊ ಹಾಗೆ ಈ ಎಲ್ಲಾ ಋಷಿಗಳು ವಿಷ್ಣು ಹತ್ರ ಹೋದಾಗ ವಿಷ್ಣು ಈ ರೀತಿ ಹೇಳಿದ್ರಂತೆ. ಏನಂತ ಹೇಳಿದ್ರಂತೆ ಅಂತಂದ್ರೆ, ಈ ಪ್ರಕೃತಿ ಏನಿದೆ, ಈ ಪ್ರಕೃತಿನಲ್ಲಿ ಏನು ಚೇಂಜಸ್ ಆಗ್ತಾ ಇದೆ ಅಂದ್ರೆ ಒಂದು ಅಣು ಆಗಿರ್ಬೋದು, ಅಣುವಿಂದ ಒಂದು ಜೀವಿ ಆಗಿರ್ಬೋದು, ಜೀವಿಯಿಂದ ಇನ್ನೊಂದು ಏನಾದರೂ ಒಂದು ಉದ್ಭವ ಆಗಿರ್ಬೋದು, ಅಥವಾ ಅದರಲ್ಲಾಗುವಂಥ ಏರುಪೇರುಗಳಾಗಿರ್ಬೋದು, ಎಲ್ಲದಕ್ಕೂ ಪ್ರಕೃತಿ ಕಾರಣರಾಗತ್ತೆ. ಆ ಪ್ರಕೃತಿಯನ್ನು ಅರ್ಥ ಮಾಡ್ಕೊಬೇಕಂದ್ರೆ ನಾವು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಬೇಕು. ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡು ಪ್ರಕೃತಿ ಜೊತೆ ನಾವು ಮಾತಾಡಬೇಕು. ಆಗ ನನ್ನ ಸೃಷ್ಟಿ ನಿಮ್ಗೆ ಅರ್ಥ ಆಗತ್ತೆ ಅಂತ ವಿಷ್ಣು ಆ ಎಲ್ಲ ಋಷಿಗಳಿಗೆ ಹೇಳಿದಂತೆ. ಸೊ ಅದಕ್ಕೋಸ್ಕರ ವಿಷ್ಣುವಿಗೆ ಒಂದು ನಾಮ ಏನಂದ್ರೆ ಪ್ರಜಾಭವ ಅಂತ. ಸೃಷ್ಟಿಸೋದು ಬರೀ ಬ್ರಹ್ಮ ಆದರೂ ಕೂಡ ಆ ಸೃಷ್ಟಿಯನ್ನ ಕಾಪಾಡುವಂಥವ್ರು ಅಥವಾ ಸೃಷ್ಟಿಗೆ ಪುಷ್ಟಿಯನ್ನು ಕೊಡುವಂತಹವನು ಯಾರಾದರೂ ಇದ್ರೆ ಅದು ನಮ್ಮ ಶ್ರೀಮನ್ನಾರಾಯಣ ಅನ್ನುವಂಥ ಅರ್ಥದಲ್ಲಿ ಪ್ರಜಾಭವ ಅಂತ ವಿಷ್ಣುವಿಗೆ ಒಂದು ನಾಮ ಬರುತ್ತೆ. ಸೊ ಇನ್ನೊಂದ್ಸತಿ ನೀವು ಯಾರಾದರೂ ಪಾರಾಯಣ ಮಾಡೋ ಟೈಮಲ್ಲಿ ಈ ಒಂದು ನಾಮ ನಿಮಗೆ ಬಂದ್ರೆ ಪ್ರಜಾಭವ ಅಂತ ಅಂದ್ರೆ ಬರೀ ಸೃಷ್ಟಿಯಲ್ಲ, ಸೃಷ್ಟಿಯನ್ನ ನಡೆಸುವಂತಹ ಒಂದು ನಿಯಾಮಕ ಅವನು ಅಥವಾ ಸೃಷ್ಟಿಗೆ ಕಾರಣವಾದವನು ಬ್ರಹ್ಮನಾದ್ರೆ ಆ ಸೃಷ್ಟಿಯನ್ನ ನಡೆಸುವಂಥವನು ಶ್ರೀಮನ್ನಾರಾಯಣ ಆಗಿರ್ತಾನೆ ಅನ್ನುವಂಥ ಅರ್ಥದಲ್ಲಿ ವಿಷ್ಣುವಿಗೆ ಪ್ರಜಾಭವ ಅಂತ ಒಂದು ಹೆಸರು ಅವನಿಗೆ ಬಂದಿದೆ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಹಳ ಕೇಳೋದಕ್ಕೆ ತುಂಬಾ ಇದಾದರೂ ಕೂಡ ಕತೆ ಇದರದು ತುಂಬಾ ಚೆನ್ನಾಗಿ ಇದೆ. ಅಹಹ ಅಂತ ವಿಷ್ಣುವಿನ ಒಂದು ನಾಮ ಬಂದಿದೆ. ಅಹಹ ಅಂದ್ರೆ ಏನು? ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಪ್ರಕಾಶ ರೂಪತ್ವಾತ್ ಅಹಹ ಅಂತ ಹೇಳಿದ್ರು. ಏನ್ ಹಾಗಂದ್ರೆ, ಅಥವಾ ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ ದ ಒನ್ ಹೂ ಇಸ್ ಇನ್ ದ ಫಾರ್ಮ್ ಆಫ್ ಲೈಟ್ ಈಸ್ ಕಾಲ್ಡ್ ಆಸ್ ಅಹಹ ಅಂತ. ವಿಷ್ಣುವಿನ ಒಂದು ನಾಮ ಅಹಹ ಅಂತ. ಏನ್ ಹಂಗಂದ್ರೆ, ಯಾರು ಪ್ರಕಾಶವನ್ನ ತಂದ್ಕೊಡ್ತಾನೋ ಅಥವಾ ಯಾವ ಪ್ರಕಾಶದಲ್ಲಿ ಒಂದು ಪ್ರಭೆ ಇದೆಯೋ ಆ ಒಂದು ಪ್ರಕಾಶಕ್ಕೆ, ಆ ಒಂದು ಜ್ಯೋತಿಗೆ ಅಥವಾ ಆ ಒಂದು ಉಜ್ವಲತೆಗೆ ನಾವು ಇನ್ನೊಂದು ಹೆಸರು ಏನಾದರೂ ಕರಿಬಹುದು ಅಂತ ಅಂದ್ರೆ ಅದು ಅಹಹ ಅಂತ. ಸೊ ಇಲ್ಲಾದ್ರೂ ಒಂದು ಕಾಂತಿ, ಒಂದು ಪ್ರಭೆ ಏನಾದರೂ ಮೂಡ್ತಾ ಇದೆ ಅಂತ ಅಂದ್ರೆ ಆ ಕಾಂತಿ, ಆ ತೇಜಸ್ಸು ಬಂದು ಆ ವಿಷ್ಣುನೇ ಆಗಿರ್ತಾನೆ ಅನ್ನೋದಕ್ಕೆ ವಿಷ್ಣುವನ್ನ ನಾವು ಅಹಹ ಅನ್ನುವಂತಹ ಒಂದು ನಾಮದಲ್ಲೂ ಕೂಡ ಕರಿತೀವಿ. ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿರಬಹುದು ಅನ್ಸುತ್ತೆ, ಯಾರು ಮೆಡಿಟೇಷನ್ನು ಅಥವಾ ಯೋಗ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಿರ್ತೀರಾ ಅಂಥವ್ರಿಗೆಲ್ಲರೂ ಕೂಡ ಈ ಒಂದು ವಿಚಾರ ಗೊತ್ತಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ನಮ್ಮ ಈ ಎಕ್ಸ್ಟರ್ನಲ್ ಬಾಡಿ ಏನಿದೆ, ಚರ್ಮದ ಒಂದು 2 ಮೀಟರ್ ಅನ್ನುವಂಥದ್ರಲ್ಲಿ ನಮ್ಮಲ್ಲೂ ಕೂಡ ಒಂದು ಪ್ರಭೆ ಅನ್ನೋದು ನಮ್ಮ ಸುತ್ತಲೂ ಅರಿತಾ ಇರುತ್ತೆ. ಅದು ಎಷ್ಟರ ಮಟ್ಟಿಗೆ ಆ ಪ್ರಭೆ ಇರುತ್ತೆ ಅಂದ್ರೆ ನಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಅಥವಾ ನಾವು ಪರಮಾತ್ಮನೊಂದಿಗೆ ಎಷ್ಟು ಸಂವಾದವನ್ನು ಮಾಡೋಕ್ಕೆ ಶಕ್ತರಾಗಿರ್ತೀವಿ, ಅದರ ಮೇಲೆ ಆ ಪ್ರಭೆ, ಆ ವೆಲಾಸಿಟಿ ಆಫ್ ದ ಪ್ರಭೆ ಉಜ್ವಲಗೊಳ್ಳುತ್ತೆ ಅನ್ನುವಂಥದ್ದು. ನೀವು ನೋಡಿರ್ಬೋದು ಮಹಾ ಸಾಧಕರು ಅಥವಾ ಋಷಿಗಳು, ಮುನಿಗಳು, ಅವಾಗೆಲ್ಲರಿಗೂ ಅವರ ಪ್ರಭೆ ಜಾಸ್ತಿ ಇರುತ್ತೆ, ಅಂದ್ರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ನಾನು ರೀಸೆಂಟಾಗಿ ಓದ್ತಾ ಇದ್ದೆ, ಮೋದಿ ಅವರಿಗೆ ಅವರೆಷ್ಟೋ ಮೀಟರ್ ದೂರದಲ್ಲಿದ್ದರೂ ಕೂಡ ನಾವು ಅವರ ಒಂದು ಉಪಸ್ಥಿತಿ ಎಲ್ಲೋ ದೂರದಲ್ಲಿದ್ದರೂ ಕೂಡ ಅವ್ರ ವೈಬ್ಸ್ ಎಷ್ಟು ಅಥವಾ ಪ್ರಭೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಅಂದ್ರೆ
ಅವರ ಒಂದು ದೇಹದ ಒಂದು ಸುತ್ತಳತೆಯಲ್ಲಿ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಾವೆಲ್ಲರೂ ಸ್ಪರ್ಶವನ್ನು ಮಾಡಿ, ಪಾದವನ್ನು ಸ್ಪರ್ಶವನ್ನು ಮಾಡಿ ಯಾಕೆ ನಾವು ಆಶೀರ್ವಾದವನ್ನು ತಗೊಬೇಕಂದ್ರೆ ಅವರಲ್ಲಿರೋ ಪ್ರಭೆ ಆ ಕಾಲಿನ ಅಂಚಿನಿಂದ ನಮ್ಮ ಕೈಗೆ ಟಚ್ ಆಗಿ ಅದನ್ನ ನಾವು ಎತ್ತಿ ತಲೆ ಮೇಲೆ ಹಿಂಗಿಟ್ಕೊಂತೀವಿ. ಪಾದವನ್ನು ಸ್ಪರ್ಶ ಮಾಡಿ ಆ ಪಾದ ಸ್ಪರ್ಶ ಆದ ಒಂದು ವೈಬ್ಸ್ನ ಬಂದು ನಾವು ನೆತ್ತಿಯ ಮೇಲೆ ಇಟ್ಕೊಂತೀವಿ. ಅಂದ್ರೆ ಅಲ್ಲಿಂದ ವೈಬ್ಸ್ ಸರ್ಕ್ಯುಲೇಟ್ ಆಗಿ ನಮ್ಮ ದೇಹಕ್ಕೆ ಹೋಗಿ ಈ ನೆತ್ತಿ ಭಾಗದಿಂದ ಹೋಗಿ ಎಲ್ಲಾ ದೇಹಕ್ಕೆ ಸಂಚಾರ ಆಗಲಿ ಅನ್ನುವಂಥ ರೀತಿಯಲ್ಲಿ. ಸೊ ಇವೆಲ್ಲವೂ ಕೂಡ ಪ್ರಭೆ ಅನ್ನುವಂಥದ್ದು, ಆಹಹ ಅನ್ನೋದು, ಪ್ರಕಾಶ ಅನ್ನುವಂಥದ್ದು. ಯಾವ ಜ್ಞಾನಿಗೆ, ಈಗ ಬುದ್ಧರಿಗೆ ನೋಡಿ, ಅವರು ಅವರು ತಮ್ಮ ಒಂದು ಸಾಧನೆಯಿಂದ ಇಡೀ ಒಂದು ಪ್ರಕೃತಿ ಏನು ಅಥವಾ ಪರಮಾತ್ಮ ಏನು ಅಂತ ತಿಳ್ಕೊಂಡಾಗ ಅವರಿಗೆ ಗೊತ್ತಿಲ್ಲದಲೇ ಒಂದು ತಲೆ ಹಿಂದ್ಗಡೆ ಒಂದು ಪ್ರಭೆ ಅಥವಾ ಪ್ರಭಾವಳಿ ತಂತಾನಾಗಿ ಹರಿತಾ ಇರ್ತಂತೆ. ಅವ್ರು ಹೋದಾಗೆಲ್ಲೂ ತುಂಬ ಜ್ಞಾನಿಗಳಿಗೆ ಅದನ್ನ ಕಣ್ಣ ದೃಷ್ಟಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಿತ್ತಂತೆ. ಸೊ ಹಾಗೆ ನಮ್ಮಲ್ಲೂ ಕೂಡ ನಮ್ಮ ದೇಹದ ಸುತ್ತ ಒಂದು ಪ್ರಭೆ ಅನ್ನೋದು ಆಗ್ತಾನೆ ಇರುತ್ತೆ. ಆ ಪ್ರಭೆಗೆ ಇನ್ನೊಂದು ಹೆಸರೇ ಆಹಹ ಅಂತ ಅಥವಾ ಪ್ರಕಾಶ ಅಂತ. ಸೊ ನಮ್ಮ ದೇಹದಲ್ಲಿ ಆ ಪ್ರಕಾಶ ಜಾಸ್ತಿ ಆಗಬೇಕು, ಆ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು ಅಂತ ಅಂದ್ರೆ ಕನೆಕ್ಟ್ ಆಗಬೇಕು, ಪ್ರಕೃತಿ ಜೊತೆ ಕನೆಕ್ಟ್ ಆಗಬೇಕು, ದೇವರ ಜೊತೆ ಕನೆಕ್ಟ್ ಆಗಬೇಕು. ಅದಕ್ಕೆ ನಮ್ಮ ಮನಸ್ಸು, ದೇಹ, ಕಾಯ, ವಾಚ, ಮನಸ್ಸ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ನಾವು ಲೀನರಾಗಿರ್ಬೇಕು. ಅವಾಗ ಏನಾಗುತ್ತೆ, ನಮ್ಮಲ್ಲಿರುವ ಪ್ರಭಾವಳಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ 0 ಕ್ಯಾಂಡಲ್ ಬಲ್ಪಿಂದ 100 ಕ್ಯಾಂಡಲ್, 200 ಕ್ಯಾಂಡಲ್ ಅಂತ ಹೇಗೆ ಲೈಟ್ ವೇರಿಯೇಷನ್ಸ್ ಡಿಫರ್ ಆಗ್ತಾ ಹೋಗುತ್ತಲ್ಲ, ಹಾಗೆ ಜ್ಞಾನದಿಂದ ನಮ್ಮ ಒಂದು ಪ್ರಭಾವಳಿನೂ ಕೂಡ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ಈ ಒಂದು ನಾಮಕ್ಕೆ ಮಹಾಭಾರತದ ಒಂದು ಕಥೆಯನ್ನು ನಾನು ಇವತ್ತು ಆರಿಸ್ಕೊಂಡಿದ್ದೀನಿ. ಮಹಾಭಾರತದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕುರುಕ್ಷೇತ್ರದ 13ನೇ ದಿನ ಕೌರವರ ಪಾಂಡವರು ಒಂದು ಮಹಾಯುದ್ಧ ಆಗಿರುತ್ತೆ. 12ನೇ ದಿನ ಅಭಿಮನ್ಯುವನ್ನ ಹತ್ಯೆಗೆ ಮಾಡರಾಗಿರ್ತಾರೆ. ಅದಕ್ಕೆ ಜಯದ್ರಥನೇ ಮುಖ್ಯ ಕಾರಣನಾಗಿರ್ತಾನೆ. ಈ ಕಥೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ. ಮಹಾಭಾರತದಲ್ಲಿ ಜಯದ್ರಥ ಯಾರು, ಮತ್ತೆ ಜಯದ್ರಥ ಸಿಂಧು ದೇಶದ ಒಬ್ಬ ರಾಜನಾಗಿರ್ತಾನೆ. ಅವನು ಕೌರವರಿಗೆ ತುಂಬಾ ಆಪ್ತನಾಗಿರ್ತಾನೆ. ದುರ್ಯೋಧನಿಗಂತೂ ಬಹಳ ಸಖನಾಗಿ ಇರ್ತಾನೆ. ಅವನ ತಂದೆಯ ಹೆಸರು ಬಂದು ವೃದ್ಧಕ್ಷತ ಅಂತ. ವೃದ್ಧಕ್ಷತ ಬಂದು ಅವನು ಸಿಂಧೂ ರಾಜ್ಯದ ರಾಜನಾಗಿರ್ತಾನೆ. ಅವನು ಒಂದು ವರನ ಕೊಟ್ಟಿರ್ತಾನೆ ಮಗನಿಗೆ. ಅವನ ಒಂದು ದೈವಿ ಶಕ್ತಿಯಿಂದ, ತಪಶಕ್ತಿಯಿಂದ ಒಂದು ವರವನ್ನು ಕೊಟ್ಟಿರ್ತಾನೆ ಜಯದ್ರಥನಿಗೆ. ಏನಂತಂದ್ರೆ, ಯಾರು ನನ್ನ ಮಗನನ್ನ ಸಾಯಿಸ್ತಾರೋ ಅವರ ತಲೆ 1000 ಹೋಳುಗಳಾಗಿ ಹೋಗ್ಲಿ ಅಂತ. ಅದಕ್ಕೋಸ್ಕರ ಜಯದ್ರಥನ ಮುಟ್ಟೋದಕ್ಕೆ ಯಾರು ಕೂಡ ಪ್ರಯತ್ನ ಮಾಡ್ತಿಲ್ಲ. ಯಾಕಂದ್ರೆ ಅವನನ್ನ ಸಾಯಿಸಿದ್ರೆ ನಾವು ಸತ್ತ ಹಾಗೆ ಅಂತ. ಅಂದ್ರೆ ನನ್ನ ಒಂದು ತಲೆ 1000 ಹೋಳುಗಳಾಗತ್ತೆ ಅನ್ನುವಂಥ ಒಂದು ಭಯದಿಂದ ಜಯದ್ರಥನ ಯಾರು ಕೂಡ ಮುಟ್ತಾನೆ ಇರಲಿಲ್ಲ. ಅಂದ್ರೆ ಅವನ ಕಡೆ ಯುದ್ಧಕ್ಕೆ ಕೂಡ ಯಾರು ಕೂಡ ಹೋಗ್ತಾನೆ ಇರಲಿಲ್ಲ. ಹಾಗಾಗಿ ಕೌರವರು ಕೂಡ ಜಯದ್ರಥ ನಮ್ಮ ಜೊತೆ ಇದ್ರೆ ಸಾಕು, ಏನಾದರೂ ಪಾಂಡವರು ಜಯದ್ರಥನನ್ನ ಸಾಯಿಸಿದ್ರೆ ಆ ಒಂದು ಇದರಿಂದ ಪಾಂಡವರ ಒಂದು ಸಂತತಿ, ಪಾಂಡವರಲ್ಲಿ ಯಾರೋ ಒಬ್ಬರಾದ್ರೂ ಸಾಯ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಕೌರವರು ಜಯದ್ರಥನನ್ನ ಅವರ ಒಂದು ತಂಡಕ್ಕೆ, ಕೌರವರ ತಂಡಕ್ಕೆ ಮಾಡಿಟ್ಕೊಂಡಿರ್ತಾರೆ. ಅಭಿಮನ್ಯುವಿನ ಸಾವಿಗೂ ಕೂಡ ಜಯದ್ರಥನೇ ಬಹಳ ಪ್ರಧಾನವಾಗಿ ಕಾರಣನಾಗ್ತಾನೆ. ಸೊ ಅಭಿಮನ್ಯು ಸತ್ತ 12ನೇ ದಿನ ಸತ್ತಾಗ 13ನೇ ದಿನ ಅರ್ಜುನನಿಗೆ ಒಂದು ರೋಷ, ದ್ವೇಷ ಇರುತ್ತೆ. ತನ್ನ ಮಗನನ್ನ ಕಳ್ಕೊಂಡಂತ ಒಂದು ದುಃಖ ಇರುತ್ತೆ. ಆ ಒಂದು ದುಃಖದಲ್ಲಿ ಅವನು ಒಂದು ಪ್ರಮಾಣವನ್ನು ಮಾಡ್ತಾನೆ, ಅಥವಾ ಒಂದು ಶಪಥವನ್ನು ಮಾಡ್ತಾನೆ. ಏನಂತ ಅಂದ್ರೆ, ನಾಳೆ ಸೂರ್ಯಾಸ್ತ ಆಗೋದ್ರೊಳಗಡೆ ನಾನು ಜಯದ್ರಥನನ್ನ ಸಾಯಿಸದೆ ಹೋದ್ರೆ ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೀನಿ ಅಂತ ಕೃಷ್ಣನ ಸಮ್ಮುಖದಲ್ಲಿ, ಕೌರವರ ಪಾಂಡವರು ಸಮ್ಮುಖದಲ್ಲಿ ಒಂದು ಪ್ರಮಾಣವನ್ನು ಮಾಡ್ತಾನೆ. ನಾನು ಜಯದ್ರಥನನ್ನ ಸೂರ್ಯಾಸ್ತದೊಳಗೆ ನಾನೇನಾದರೂ ಸಾಯಿಸ್ಲಿಲ್ಲ ಅಂತ ಅಂದ್ರೆ ಅದರ ಸೂರ್ಯಾಸ್ತದ ಸಮಯದಲ್ಲೇ ನಾನು ಅಗ್ನಿ ಪ್ರವೇಶನ ಮಾಡಿ ನನ್ನ ದೇಹವನ್ನು ತ್ಯಾಗ ಮಾಡ್ತೀನಿ ಅಂತ ಒಂದು ಪ್ರಮಾಣವನ್ನ ಅಥವಾ ಒಂದು ಶಪಥವನ್ನ ಮಾಡ್ತಾನೆ. ಕೌರವರಿಗಂತೂ ಬಹಳ ಸಂತೋಷ ಆಗುತ್ತೆ. ಅಬ್ಬಾ, ಕಡೆಗೂ ಅರ್ಜುನ ಅವನ ಶಪಥದಿಂದನೇ ಅವನು ಸಾಯೋ ಥರ ಆಗುತ್ತೆ. ನಾವು ಹೇಗಾದರೂ ಮಾಡಿ ಜಯದ್ರಥನನ್ನ ಒಂದು ದಿನ ಟೈಟ್ ಸೆಕ್ಯೂರಿಟಿ ಕೊಟ್ಕೊಂಡು ಒಂದು ದಿನ ಅವನ್ನ ಕಾಪಾಡಿಬಿಟ್ರೆ ಅವಾಗ ಅರ್ಜುನ ಅವನಾಗವನೇ ಹೋಗಿ ಅಗ್ನಿ ಪ್ರವೇಶ ಮಾಡ್ತಾನೆ, ಅರ್ಜುನನ ಸಾವಾಗುತ್ತೆ ಅಂತ ಬಹಳ ಖುಷಿಪಟ್ಟು, ಎಸ್ಪೆಷಲಿ ದ್ರೋಣಾಚಾರ್ಯರು ಅವರು ಕಲ್ತಿದ್ದಂತಹ ಎಲ್ಲಾ ವಿದ್ಯೆಯನ್ನು ಯೂಸ್ ಮಾಡಿಕೊಂಡು ಒಂದು ವ್ಯೂಹವನ್ನ, ಅವ್ರು ಬರುವಂತಹ ಎಲ್ಲಾ ಥರದ ವ್ಯೂಹವನ್ನ ಸೃಷ್ಟಿ ಮಾಡಿ ಟೈಟ್ ಸೆಕ್ಯೂರಿಟಿ ಅಂತ ಏನು ಹೇಳ್ತೀವಲ್ಲ, ಆ ರೀತಿ ಜಯದ್ರಥನನ್ನ ರಕ್ಷಣೆಯನ್ನು ಮಾಡೋದಕ್ಕೆ ಎಲ್ಲಾ ಥರದ ಒಂದು ಸಿದ್ಧತೆಗಳನ್ನ ಮಾಡ್ಕೊತಾರೆ. 13ನೇ ದಿನ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ಕೃಷ್ಣ ಸಾರಥಿಯಾಗಿರ್ತಾನೆ.
ಅರ್ಜುನ ಬರ್ತಾನೆ, ರಣಕ್ಕೆ ಬರ್ತಾನೆ. ಜಯದ್ರಥನನ್ನು ನಾನು ಇವತ್ತು ಸಾಯಿಸ್ತೀನಿ ಅಂತ ಒಂದು ಶಪಥವನ್ನು ಒಟ್ಟು ಹಠದಿಂದ ಬರ್ತಾನೆ. ಮೊದಲಿಗೆ ದ್ರೋಣಾಚಾರ್ಯರು ಎದುರಾಗ್ತಾರೆ. ದ್ರೋಣಾಚಾರ್ಯ ಎದುರಾಗ್ಬಿಟ್ಟು ಅರ್ಜುನ ಪ್ರಣಾಮವನ್ನು ಮಾಡ್ತಾನೆ. ಗುರುವರ್ಯ, ನೀವು ನನಗೆ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೀರಾ, ದಯವಿಟ್ಟು ನನ್ನ ಶಪಥನ ಇದು ಮಾಡೋಕ್ಕೂ ಕೂಡ ನೀವು ನನಗೆ ಅನುವು ಮಾಡಿಕೊಡ್ಬೇಕು, ದಯವಿಟ್ಟು ದಾರಿ ಬಿಡಿ ಅಂತ ದ್ರೋಣಾಚಾರ್ಯ ಹತ್ರ ಕೇಳ್ಕೊತಾನೆ. ದ್ರೋಣಾಚಾರ್ಯ ಹೇಳ್ತಾರೆ, ನೀ ನನ್ನ ಪ್ರಿಯ ಶಿಷ್ಯ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅಂತಹ ಏಕಲವ್ಯನ್ನೇ ಬಿಟ್ಬಿಟ್ಟು ಇಲ್ಲ ನನ್ನ ಅರ್ಜುನನೇ ಪ್ರಿಯ ಶಿಷ್ಯ ಅಂತ ನಾನು ಒಪ್ಕೊಂಡು ನನ್ನನ್ನೇ ಪ್ರಿಯ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದೀನಿ. ಆದರೆ ನನ್ನ ಕರ್ತವ್ಯವನ್ನು ನಾನು ಮರೆಮಾಚೋಕ್ಕಾಗೋದೇ ಇಲ್ಲ. ನನ್ನ ಕರ್ತವ್ಯ ಇವಾಗ ಬಂದರೂ ಕೌರವನ್ನ ರಕ್ಷಿಸುವಂಥದ್ದು. ನಾನು ನಿನಗೆ ದಾರಿ ಬಿಡಲ್ಲ ಅಂತ ಒಂದು ಅಡ್ಡಗಾಲನ್ನ ಹಾಕೊಂತಾನೆ. ಅವಾಗ ಈ ಒಂದು ಇದು ಗೊತ್ತಾಗತ್ತೆ, ಕೃಷ್ಣನಿಗೂ ಕೂಡ ಗೊತ್ತಾಗತ್ತೆ. ಸುಮ್ಮನೆ ಏನಾದರೂ ಈ ಥರ ವಾದ ವಿವಾದಗಳನ್ನ ದ್ರೋಣಾಚಾರ್ಯ ಜೊತೆ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ, ಸೂರ್ಯಾಸ್ತ ಆಗೋಗ್ಬಿಡುತ್ತಲ್ಲ. ಸೂರ್ಯಾಸ್ತ ಒಂದ್ಸತಿ ಆಗ್ಬಿಟ್ರೆ ಕಡೆಗೆ ಅರ್ಜುನ ದೇಹತ್ಯಾಗವನ್ನು ಮಾಡಲೇಬೇಕಾಗತ್ತೆ, ಅಗ್ನಿ ಪ್ರವೇಶ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಏನು ಉಪಾಯ ಹೇಳ್ಕೊಡ್ತಾನೆ ಕೃಷ್ಣ ಅಂದ್ರೆ ಅರ್ಜುನಿಗೆ, ನೀನು ಶರಣಾಗತಿ ಆಗ್ಬಿಡು ದ್ರೋಣಾಚಾರ್ಯರ ಹತ್ರ. ಒಂದ್ಸತಿ ಶರಣಾಗತಿ ಆದರೆ ಆ ಒಂದು ಲೇಯರ್ ಹೊರಟೋಗುತ್ತೆ, ನೆಕ್ಸ್ಟ್ ಅಂದ್ರೆ ಮುಂದಕ್ಕೆ ದಾರಿ ಸಿಗುತ್ತೆ ಅಂತ. ಕಡೆಗೆ ಅರ್ಜುನ ಅದಕ್ಕೆ ಒಪ್ಕೊಂತಾನೆ, ಯಾಕೆಂದ್ರೆ ಗುರುಗಳಲ್ವಾ, ಗುರುನ ಹತ್ರ ಶರಣಾಗತಿ ಆಗೋದಕ್ಕೆ ಯಾಕೆ ಅಂಜಬೇಕಲ್ವಾ. ಆಯಿತು ಅಂತ ಅವ್ರ ರಥವನ್ನು ಹಿಡಿದು ದ್ರೋಣಾಚಾರ್ಯಗಳ ಕಾಲ್ಗ ಮೇಲೆ ಬಿದ್ದು, ನಾನಿಗೆ ಶರಣಾಗಿದ್ದೀನಿ, ದಯವಿಟ್ಟು ನನಗೆ ದಾರಿ ಬಿಟ್ಕೊಡಿ, ನಾನು ಇವತ್ತೇನೇ ಆದರೂ ಸರಿ ಜಯದ್ರಥನ ನಾನು ಸಾಯಿಸಬೇಕು ಅಂತ ಮಾಡ್ತಾರೆ. ಕಡೆಗೆ ಒಂದು ದ್ರೋಣಾಚಾರ್ಯರ ಕಾಲನ್ನ ಇಟ್ಕೊತಾರೆ. ಆದರೂ ಕೂಡ ಅವರು ನಿಲ್ಲು ಅಂತ ಹೇಳ್ತಿದ್ದ ಹಾಗೇನೆ ಹಿಂದೆ ಕೂಡ ತಿರುಗ್ದಲೆ ಕೃಷ್ಣ ಅರ್ಜುನರು ಮುಂದಿನ ಒಂದು ವ್ಯೂಹ ಏನಿದೆ ಆ ವ್ಯೂಹಕ್ಕೆ ಹೋಗ್ತಾರೆ. ಹಾಗೆ ಎಲ್ಲಾರನ್ನೂ ಸಂಹಾರ ಮಾಡ್ಕೊಂಡು ಹೋಗಿ ಇನ್ನೇನು ಸೂರ್ಯ ಅಸ್ತ ಆಗುವಂಥ ಒಂದು ಸಮಯ ಬಂದೇ ಬಿಡುತ್ತೆ. ಆ ಒಂದು ಹೋರ ಅಂತ ಏನು ಹೇಳ್ತೀವಿ ಅಥವಾ ಒಂದು ಟೈಮ್ ಅಂತ ಏನು ಹೇಳ್ತೀವಿ, ಸೂರ್ಯ ಅಸ್ತ ಆಗೋದಕ್ಕೆ ಇನ್ನು ಬಹಳ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರುತ್ತೆ. ಕೃಷ್ಣನಿಗೆ ಗೊತ್ತಾಗತ್ತೆ ಈ ರೀತಿ ಆದರೆ ಇನ್ನು ಸುಮಾರು ವ್ಯೂಹಗಳು ರಚಿತ ಮಾಡಿದ್ದಾರೆ ದ್ರೋಣಾಚಾರ್ಯರು. ಆ ವ್ಯೂಹಗಳನ್ನೆಲ್ಲ ಭೇದಿಸಿ ನಾವು ಜಯದ್ರಥನ ಹತ್ರ ಹೋಗ್ಬೇಕಂದ್ರೆ ತುಂಬಾನೇ ಕಷ್ಟ, ಅದು ಸಾಧ್ಯ ಆಗದೇ ಇರುವಂತಹ ಕೆಲಸ. ನನ್ನ ಪ್ರಿಯ ಶಿಷ್ಯನಾದ ಅಥವಾ ನನ್ನ ಪ್ರಿಯ ಸಖನಾದಂತಹ ಅರ್ಜುನನ ಸಾವನ್ನು ನಾವಿವತ್ತು ನೋಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ತನ್ನ ಸುದರ್ಶನ ಚಕ್ರದಿಂದ ಸೂರ್ಯನನ್ನ ಮರೆ ಮಾಡ್ತಾನೆ. ಸೂರ್ಯನ ಮರೆ ಮಾಡಿದಾಗ ಏನಾಗುತ್ತೆ, ಇಡೀ ಸೃಷ್ಟಿ ಅಥವಾ ಇಡೀ ಭೂಮಂಡಲ ಕತ್ಲೆ ಆಗೋಗುತ್ತೆ. ಸುದರ್ಶನ ಚಕ್ರ ಸೂರ್ಯನಿಗೆ ಅಡ್ಡ ನಿಂತು ಇಡೀ ಭೂಮಂಡಲ ಕತ್ಲೆ ಆಗುತ್ತೆ. ಅವರು ಕೌರವರು ಏನು ಅನ್ಕೊಂತಾರೆ, ಸೂರ್ಯಾಸ್ತ ಆಗೋಯ್ತು ಇವತ್ತು, ಕಡೆಗೂ ಜಯದ್ರಥರನ್ನ ನಾವು ಉಳಿಸ್ಕೊಳಕ್ಕಾಯ್ತು, ಇವತ್ತು ನಾವು ಅಗ್ನಿ ಪ್ರವೇಶ ಮಾಡೋದನ್ನ ಕಣ್ ತುಂಬಿಸ್ಕೊಬಹುದು ಅಂತ ಬಹಳ ಖುಷಿ ಪಟ್ಕೊಂಡು ಜಯದ್ರಥರನ್ನ ಆಚೆ ಬಿಟ್ಬಿಡ್ತಾರೆ. ಜಯದ್ರಥನ ಆಚೆ ಬಿಟ್ಬಿಟ್ಟು, ಬಾ ನೀನು ನಿನ್ನ ಕಣ್ಣಾರೆ ನೋಡು ಅರ್ಜುನ ಅಗ್ನಿ ಪ್ರವೇಶ ಮಾಡುವಂಥದ್ದನ್ನು ಕಣ್ಣಾರೆ ನೋಡುವ ಅಂತ ಅಂದ್ಬಿಟ್ಟು ಏನು ವ್ಯೂಹ ರಚನೆಗಳೆಲ್ಲ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ಸರಿಸ್ಬಿಟ್ಟು ಅವನ್ನ ಆಚೆ ಬಿಡ್ತಾರೆ. ಅದೆಲ್ಲೂ ನಮ್ಗೆಲ್ಲರೂ ಗೊತ್ತಿರುವಂತಹ ಕಥೆನೆ. ಕಡೆಗೆ ಏನಾಗುತ್ತೆ, ಅವನ ಆಚೆ ಬಂದು ಇನ್ನೇನು ರಂಗದಲ್ಲಿ ನಿಂತ್ಕೊಂಡ ಅರ್ಜುನನ ಒಂದು ಅಗ್ನಿ ಪ್ರವೇಶವನ್ನು ನೋಡೋಕ್ಕೆ ಉತ್ಸುಕನಾಗಿ ನಿಂತ್ಕೊಂಡ ಅಂದ ತಕ್ಷಣ ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಮರೆ ಮಾಡ್ತಾನೆ. ಸೂರ್ಯ ಪ್ರಕಾಶಮಾನವಾಗಿ ಬೆಳಗ್ತಾನೆ. ಆಗ ಸಿಕ್ಕಿದ್ದೇ ಒಂದೇ ಒಂದು ಕ್ಷಣ ಅಂತ ಅಂದ್ಬಿಟ್ಟು ಜಯದ್ರಥನ ತಲೆಯನ್ನ ಬಾಣದಿಂದ ಹೊಡಿತಾನೆ. ಕೃಷ್ಣ ಒಂದು ಐಡಿಯಾನೂ ಕೂಡ ಕೊಡ್ತಾನೆ, ನೀನು ಗೂಡುವಂತಹ ಬಾಣ ಏನಿದೆ ಜಯದ್ರಥನ ಮೇಲೆ, ಆ ಬಾಣ ಹೋಗಿ ಆ ತಲೆ ಹೋಗಿ ಎಲ್ಲಿ ಬೀಳಬೇಕು ಅಂತ ಅಂದ್ರೆ ಅವನ ತಂದೆ ಆದಂತಹ ವೃದ್ಧಕ್ಷತನ ಹತ್ರ ಹೋಗಿ ಬೀಳ್ಬೇಕು, ಆ ರೀತಿ ಬಾಣವನ್ನು ಬೀಸು ಅಂತ ಕೃಷ್ಣನು ಕೂಡ ಹೇಳ್ಕೊಡ್ತಾನೆ. ಅದೇ ರೀತಿ ಅವನ ತಲೆ ಹೋಗಿ ಅವನ ತಂದೆ ಆದಂತಹ ವೃದ್ಧಕ್ಷತನ ತೊಡೆ ಮೇಲೆ ಬೀಳುತ್ತೆ. ಅವನು ಬಿದ್ದಾಗಿನಿಂದ ಅವನ ಒಂದು ತಂದೆಯ ತಲೆಯನ್ನು ಕೂಡ 1000 ಹುಳಾಗಿ ತಂದೆ ಮತ್ತೆ ಮಗ ಇಬ್ಬರು ಕೂಡ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಅಲ್ಲಿಗೆ ಜಯದ್ರಥನ ಒಂದು ಮರಣ ಆಗತ್ತೆ. ಆವತ್ತಿನ ದಿನ ಜಯ ಪಾಂಡವರದಾಗತ್ತೆ. ಯಾಕೆ ಈ ಕಥೆನ ನಾನು ಇವತ್ತು ಹೇಳ್ತಾ ಇದ್ದೇನೆ ಅಂದ್ರೆ, ಈ ಒಂದು ನಾಮಕ್ಕೆ ಯಾಕೆ ನಾನು ಈ ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡೆ ಅಂದ್ರೆ, ಅಹಹ ಅಂತ ಅಂದ್ರೆ ಯಾರು ಪ್ರಕಾಶವನ್ನ ಉಳ್ಳವನಾಗಿರ್ತಾನೋ ಅಥವಾ ಪ್ರಕಾಶನೇ ಆಗಿರ್ತಾನೋ ಅವನಿಗೆ ನಾವು ಅಹಹ ಅಂತ ಕರಿತೀವಲ್ವಾ. ಆ ಒಂದು ಸೂರ್ಯನನ್ನೇ ತನ್ನ ಸುದರ್ಶನ ಚಕ್ರದಿಂದ ತಡೆ ಹಿಡಿಯುವಂತಹ ಶಕ್ತಿ ಅವನಲ್ಲಿದೆ, ಆ ವಿಷ್ಣುವಲ್ಲಿದೆ ಅಂತ ಅಂದ್ರೆ ಅವನೇ ಪ್ರಭೆಯಾಗಿದ್ದಾನೆ, ಅವನೇ ಅಂಧಕಾರಕ್ಕೂ ಕೂಡ ಸಾಕ್ಷಿಯಾಗಿದ್ದಾನೆ ಅನ್ನೋ ಅರ್ಥದಲ್ಲಿ ಅವನೇ ಪ್ರಭೆ, ಆ ಪ್ರಕಾಶನೇ ಅವನು. ಏನಾದರೂ ಒಂದು ಆಗಬೇಕು, ಆ ಇಡೀ ಸೂರ್ಯನನ್ನೇ ಇಡೀ ಸೃಷ್ಟಿಯನ್ನೇ ಕತ್ತಲೆಯನ್ನು ಮಾಡುವಂತಹ ಅಥವಾ ತಾತ್ಕಾಲಿಕವಾಗಿ ಕತ್ತಲೆಯನ್ನು ಮಾಡುವಂತಹ ಶಕ್ತಿಯನ್ನ ಅವನು ಪಟ್ಕೊಂಡಿದ್ದಾನೆ ಅಂದ್ರೆ ಅವನಿಗೆ ನಾವು ಅಹಹ ಅಂತಾನೆ ಕರೆಯೋದಲ್ಲ, ಇನ್ನೇನಂತ ಕರೆಯೋಕ್ಕಾಗತ್ತೆ. ಅದಕ್ಕೋಸ್ಕರ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡೆ. ಸೊ ಅಹಹ ಅಂತ ಅಂದ್ರೆ ಯಾರು ಪ್ರಕಾಶ
ಪ್ರಕಾಶ ರೂಪತ್ವಾತ್ ಅಹಹ, ಯಾರಲ್ಲಿ ಪ್ರಕಾಶ ಇದೆ, ಯಾರು ಪ್ರಕಾಶದಿಂದ ಇನ್ನೊಂದು ಅಂಧಕಾರವನ್ನು ಬೆಳಗೋದಕ್ಕಾಗತ್ತೋ ಅಂತಹ ಒಂದು ನಾಮಕ್ಕೆ ನಾವು, ವಿಷ್ಣುವಿನ ನಾಮಕ್ಕೆ ಅಹಹ ಅಂತ ಕರಿತೀವಿ ಅನ್ನುವಂಥದ್ದಕ್ಕೆ ಈ ನಾಮ ಸಾಕ್ಷಿಯಾಗತ್ತೆ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಸಂವತ್ಸರ ಅಂತ. ಏನು, ಸಾಮಾನ್ಯವಾಗಿ ಸಂವತ್ಸರ ಅಂದರೆ ಷಷ್ಠಿ ಸಂವತ್ಸರಾಣಿ ಅಂತ ನಾವು ನಮ್ಮ ಪುಸ್ತಕದಲ್ಲಿ ಓದಿರ್ತೀವಿ. 60 ಸಂವತ್ಸರಗಳಿವೆ ಅಂತ, ಒಂದೊಂದು ವರ್ಷಕ್ಕೂ ಒಂದೊಂದು ಸಂವತ್ಸರದ ಹೆಸರನ್ನು ಕೊಟ್ಕೊಂಡು ಷಷ್ಠಿ ಸಂವತ್ಸರಾಣಿ ಅಂತ 60 ಸಂವತ್ಸರಗಳನ್ನು ನಾವು ಇದೆ ಅಂತ ನಾವು ಸಾಮಾನ್ಯವಾಗಿ ಓದಿರ್ತೀವಿ. ಕಂಠಸ್ಥನು ಕೂಡ ಮಾಡಿರ್ತೀವಿ ಯಾವುದದು 60 ಸಂವತ್ಸರಗಳ ನಾಮ ಅಂತ. ಶಂಕರರು ಏನು ಹೇಳ್ತಾರೆ, ಯಾಕೆ ವಿಷ್ಣುವಿಗೆ ನಾವು ಸಂವತ್ಸರ ಅಂತ ಕರಿತೀವಿ ಅನ್ನೋದಾದ್ರೆ, ಶಂಕರರು ಏನು ಹೇಳ್ತಾರೆ ಅಂದ್ರೆ, ಕಾಲಾತ್ಮನ ಸ್ಥಿತ ವಿಷ್ಣು ಸಂವತ್ಸರ ಇತ್ಯುಕ್ತ ಅಂತ ಹೇಳುದು. ಅಂದ್ರೆ ಕಾಲಾತ್ಮನ ಸ್ಥಿತಿಗತಿಗಳಿಗೆ ಕಾರಣನಾದವನು, ಒಂದು ಸೆಕೆಂಡಿಂದ ಇಟ್ಕೊಂಡು ನಿಮಿಷದಿಂದ ಇಟ್ಕೊಂಡು ಇಡೀ ವರ್ಷ, ಅದೇ ಕಾಲ ಅಂತ ನಾವೇನು ಕರಿತೀವಲ್ಲ, ಈ ಕಾಲ ನೋಡ್ಕೊಳ್ಳುತ್ತೆ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಕಾಲ ಬಂದಾಗ ನೋಡೋಣ ಅಂತ ಹೇಳ್ತೀವಲ್ಲ. ಕಾಲ ಅಂತ ಅಂದ್ರೆ ವಿಷ್ಣು ಅಂತ ಅರ್ಥ. ಅದಕ್ಕೆ ನಾವು ವರ್ಷ ಅಂತಾನು ಕೂಡ ಕರಿತೀವಿ, ಮತ್ತು ಸಂವತ್ಸರ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ಸೊ ಏನು ಆ ಕಾಲ ಅಂದ್ರೆ ಏನು ಅಥವಾ ಇಂಗ್ಲಿಷಲ್ಲಿ ಹೇಳ್ಬೇಕಂದ್ರೆ, ಲಾರ್ಡ್ ವಿಷ್ಣು ಇಸ್ ಇನ್ ದ ಫಾರ್ಮ್ ಆಫ್ ಕಾಲ, ದಟ್ಸ್ ವೈ ಈಸ್ ಕಾಲ್ಡ್ ಆಸ್ ಸಂವತ್ಸರ ಅಂತ. ಸಂವತ್ಸರ ಇಸ್ ನಥಿಂಗ್ ಬಟ್ ಇಯರ್ ಅಂತ ಅನ್ನುವಂಥ ಅರ್ಥದಲ್ಲೂ ಬರುತ್ತೆ. ಸೊ ಸಂವತ್ಸರ ಅಂತ ಒಂದು ವಿಷ್ಣುವಿನ ನಾಮ. ಅಣೋರಣೀಯಾಮ್ ಅಂತ ಒಂದು ಶ್ಲೋಕದಲ್ಲಿ ವೇದದಲ್ಲಿ ಬರುತ್ತೆ. ಅಂದ್ರೆ ಅಣುವಲ್ಲೂ ಕೂಡ ಅವನೇ ಇದ್ದಾನೆ, ಸಂವತ್ಸರದಲ್ಲೂ ಕೂಡ ಅವನೇ ಇದ್ದಾನೆ. ಅಂದ್ರೆ ದಿವಾದಲ್ಲೂ ಅವನೇ ಇದ್ದಾನೆ, ರಾತ್ರಿನಲ್ಲೂ ಅವನೇ ಇದ್ದಾನೆ ಅಂತ. ಪ್ರತಿಯೊಂದಲ್ಲೂ ಅಣುವಿನಲ್ಲೂ ಅವನೇ ತುಂಬಿದಾನೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ವಿಷ್ಣುವಿಗೆ ಸಂವತ್ಸರ ಅಂತ ಕರಿತೀವಿ. ಒಂದೇ ಒಂದು ನಿಮಿಷ ನಾನು ಪಾಸ್ ಮಾಡ್ತೇನೆ, ಒಂದೇ ಒಂದು ನಿಮಿಷ. ಕ್ಷಮೆ ಇರಲಿ. ಸೊ ವಿಷ್ಣುವಿನ ಒಂದು ನಾಮ ಸಂವತ್ಸರ ಅಂತ ಹೇಳಿದ್ರೆ, ಅಂದ್ರೆ ವರ್ಷ ಅನ್ನುವಂಥದ್ದು. ಪ್ರತಿಯೊಂದು ಸಂವತ್ಸರ ಏನು ಈ ಋತುಗಳಿದಾವೆ, ಅಥವಾ ಏನು ನಾವು ಸೀಸನ್ಸ್ ಅಂತ ಏನು ಕರಿತೀವಿ, ಅಥವಾ ವಸಂತ ಇರ್ಬೋದು ಅಥವಾ ಗ್ರೀಷ್ಮ ಋತು ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅವನೇ ಕಾರಣಕರ್ತನಾಗಿ ಇಡೀ ಒಂದು ಸೃಷ್ಟಿಯನ್ನ ನಡೆಸ್ತಾ ಇದ್ದಾನೆ ಅನ್ನುವಂಥ ಅರ್ಥದಲ್ಲಿ ನಾವು ಸಂವತ್ಸರ ಅಂತ ಕರಿತೀವಿ. ಈ ಒಂದು ನಾಮಕ್ಕೆ ಪೂರಕವಾಗಿ ಒಂದು ಕತೆ ಮುಖಾಂತರ ಈ ನಾಮವನ್ನು ಹೇಳಬೇಕು ಅಂತ ಅಂದ್ರೆ, ಒಂದು ಸರಿ ವಿಷ್ಣು ಮತ್ತೆ ಶಿವ ಇಬ್ಬರಲ್ಲೂ ಕೂಡ, ವಿಷ್ಣುವಿಗೂ ಕೂಡ ಶಿವನನ್ನ ಕಂಡ್ರೆ ಅಷ್ಟೇ ಭಕ್ತಿ ಅಂತ. ಯಾಕೆ ಅಂದ್ರೆ ಶಿವ ಬಂದು ಅಸುರರು ಮತ್ತೆ ರಾಕ್ಷಸರು ಇಬ್ಬರೂ ಕೂಡ ಶಿವನನ್ನ ಆರಾಧನೆ ಮಾಡ್ತಾರೆ. ಯಾಕೆಂದ್ರೆ ಅವನು ಲಯಕರ್ತನಾಗಿರೋದ್ರಿಂದ ಅವನು ರಾಕ್ಷಸರು ಮತ್ತೆ ಅಸುರರು ಮತ್ತೆ ಸುರರು ಎರಡನ್ನೂ ಕೂಡ ಸಂರಕ್ಷಣೆ ಮಾಡುವಂಥದ್ದು ಅವನ ಒಂದು ಹೊಣೆಗಾರಿಕೆ ಆಗಿದೆ ಅನ್ನುವಂಥ ದೃಷ್ಟಿಯಿಂದ ಶಿವ ಅಸುರರಿಗೂ ಕೂಡ ಪ್ರೀತಿ ಆಗ್ತಾನೆ, ಮತ್ತೆ ರಾಕ್ಷಸರಿಗೂ ಕೂಡ ಪ್ರೀತಿ ಆಗ್ತಾನೆ. ಸೊ ಹಾಗೆ ವಿಷ್ಣುವು ಕೂಡ ಅಷ್ಟೇ ಪ್ರೀತಿ ಆಗ್ತಾನಂತೆ. ಒಂದ್ಸತಿ ವಿಷ್ಣು ಅವನ ಒಂದು ಗ್ರಾಟಿಟ್ಯೂಡ್ನ ಅಥವಾ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಪ್ರಮಾಣವನ್ನ ಅಥವಾ ಒಂದು ಸಂಕಲ್ಪವನ್ನ ಮಾಡ್ಕೊಂತಾನಂತೆ ಶಿವನ ಹತ್ರ ಬಂದು. ಶಿವನಾನಿಗೆ 108 ಕಮಲಗಳನ್ನ ನಾನು ಒಂದು ದಿನ ಅಥವಾ ಈ ದಿನ ಬಂದು ನಿನಗೆ ನಾನು ಪೂಜೆಯನ್ನು ಮಾಡ್ತೀನಿ, 108 ಕಮಲಗಳನ್ನ ಕೊಟ್ಟು ನಾನು ಪೂಜೆಯನ್ನು ಮಾಡ್ತೀನಿ, ಅಥವಾ ನಿನ್ನ ಆರಾಧಿಸ್ತೀನಿ, ಅಥವಾ ನಿನಗೆ ಕೃತಜ್ಞತನಾಗಿದ್ದೀನಿ ಅನ್ನುವಂತಹ ಒಂದು ರೀತಿನಲ್ಲಿ ಶಿವನ ಹತ್ರ ಹೇಳ್ತಾನಂತೆ. ಶಿವನು ಕೂಡ ಆಯ್ತುಪ್ಪ, ನಿನ್ನ ಪ್ರೀತಿಯನ್ನು ನಾನು ಯಾಕೆ ಬೇಡ ಅಂತ ಹೇಳಿ, ಆಗ್ಲಿತ್ತು, ನಿನ್ನ ಪ್ರೀತಿ ಏನಿದೆ ಅದನ್ನು ಸಮರ್ಪಣೆ ಮಾಡು ಅಂತ ಹೇಳ್ಬಿಟ್ಟು ಆ ದಿನ ಸೃಷ್ಟಿಕರ್ತನಾದಂತಹ ವಿಷ್ಣುವೇ 108 ಕಮಲಗಳನ್ನ ಹುಡುಕೋದಕ್ಕೆ ಭೂಲೋಕಕ್ಕೆ ಬಂದು ಎಲ್ಲೆಲ್ಲಿ ಯಾವ್ಯಾವ ಕೆರೆಗಳಲ್ಲಿ ಸರೋವರಗಳಲ್ಲಿ ಎಲ್ಲಿ ಕಮಲಗಳು ಸಿಗುತ್ತೋ ಎಲ್ಲಾ ಕಡೆ ಕಮಲಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾನಂತೆ. 107 ಕಮಲಗಳು ಅವನಿಗೆ ಸಿಗ್ತಾವಂತ. ಇನ್ನೆಷ್ಟೇ ಹುಡುಕಿದ್ರೆ 108 ಸಿಗ್ತಾ ಇಲ್ಲ. ಆಕ್ಚುಲಿ ಸೃಷ್ಟಿಕರ್ತನಾದ ಅವನಿಗೆ ಕಮಲವನ್ನ ಸೃಷ್ಟಿ ಮಾಡಿ ತಗೊಂಡೋಗಿ ಕೊಡುವಂಥದ್ದೇನು ದೊಡ್ಡ ವಿಷಯ ಆಗಿರ್ಲಿಲ್ಲ.
ಆದ್ರೆ ಇಲ್ಲಿ ಈ ಕತೆ ಶಿವನನ್ನ ವಿಷ್ಣುವನ್ನ, ದಯವಿಟ್ಟು ಎಲ್ಲರೂ ಮ್ಯೂಟಲ್ಲಿ, ಓಕೆ, ವಿಷ್ಣುವನ್ನ ಒಂದು ಅವನ ಒಂದು ಹಿರಿಮೆ ಅಥವಾ ಗರಿಮೆಯನ್ನ ಹೇಳಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ 107 ಕಮಲಗಳು ಮಾತ್ರ ಮತ್ತು ಅವನಿಗೆ ಪ್ರಾಪ್ತಿ ಆಯ್ತಂತೆ. 108 ಕಮಲ ಎಷ್ಟೇ ಹುಡುಕ್ರು ಅವನಿಗೆ ಸಿಗ್ಲೇ ಇಲ್ವಂತೆ. ಕಡೆಗೆ ಹೋಗ್ಬಿಟ್ಟು ಈಶ್ವರನ ಹತ್ರ ಅವನು ಸಮರ್ಪಣೆ ಏನ್ ಮಾಡ್ತಾನೆ, 107 ಕಮಲಗಳನ್ನ ಸಮರ್ಪಣೆ ಮಾಡಿ, ಯಾಕೋ ಒಂದು ಕಮಲ ಮಾತ್ರ ನಂಗೆ ಸಿಗ್ತಾನೆ ಇಲ್ಲ ದೇವ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಜನರು ಎಲ್ಲರೂ ನನಗೆ ಕಮಲ ನಯನ ಅಂತ ಒಂದು ಹೆಸರು ಕರೀತಾರೆ. ಕಮಲ ನಯನ ಅಂತಂದ್ರೆ ನನ್ನ ಕಣ್ಣುಗಳು, ನಯನ ಅಂದ್ರೆ ಕಣ್ಣು, ನನ್ನ ಕಣ್ಣುಗಳೇ ಕಮಲದ ರೀತಿಯಾಗಿದೆಯಂತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಒಂದು ಕಣ್ಣನ್ನ ಕಿತ್ತು ನಾನು ನಿನಗೆ ಅರ್ಪಣೆಯನ್ನ ಮಾಡ್ತೀನಿ ಅಂತ, ಒಂದು ಕಣ್ಣನ್ನ, ಅದು ಭ್ರಮೇನೋ ಅಥವಾ ವಾಸ್ತವನೋ ಗೊತ್ತಿಲ್ಲ, ಒಂದು ಕಣ್ಣನ್ನ ಕಿತ್ತು ಶಿವನಿಗೆ ಅರ್ಪಣೆಯನ್ನ ಮಾಡ್ತಾನಂತೆ ವಿಷ್ಣು, ಅಥವಾ ಅವನ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾನಂತೆ. ಹಾಗೆ ವಿಷ್ಣು ಕೂಡ ಅಷ್ಟೇ ಪ್ರೀತಿ ಪೂರ್ವಕವಾಗಿ ವಿಷ್ಣುವನ್ನ ಒಂದು ಆಲಂಗನೆಯನ್ನ ಮಾಡ್ಕೊಂತಾನಂತೆ. ಅಂದ್ರೆ ಅವರ ಒಂದು ಸ್ನೇಹ ಎಷ್ಟು ಮಟ್ಟಿಗಿತ್ತು ಅಥವಾ ಅವರ ಒಂದು ಬಾಂಧವ್ಯ ಎಷ್ಟು ಮಟ್ಟಿಗಿತ್ತು ಅನ್ನೋದು ತೋರಿಸುತ್ತೆ. ಆಗ ಶಿವ ಸಂಪ್ರೀತನಾಗಿ ಅವನಿಗೆ ಸುದರ್ಶನ ಚಕ್ರವನ್ನ ಗಿಫ್ಟ್ ಆಗಿ ಕೊಡ್ತಾನಂತೆ ಶಿವ. ಸೊ ಸುದರ್ಶನ ಚಕ್ರ ವಿಷ್ಣುಗೆ ಹೇಗೆ ಬಂತು ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗತ್ತೆ. ಅವನ ಕಣ್ಣುಗಳನ್ನೇ ಕಿತ್ತು, ವಿಷ್ಣು ತನ್ನ ಒಂದು ಕಣ್ಣುಗಳನ್ನೇ, ಒಂದು ಕಮಲನಯನ ಅಂತ ಕರೀತಾರಲ್ವ, ಅದಕ್ಕೋಸ್ಕರ ಅವನ ಕಣ್ಣುಗಳನ್ನೇ ಕಿತ್ತು ಆಫರಿಂಗ್ ಆಗಿ ಕೊಟ್ಟಂತಹ ಒಂದು ಸನ್ನಿವೇಶದಲ್ಲಿ ಶಿವ ಸುದರ್ಶನ ಚಕ್ರವನ್ನ ವಿಷ್ಣುವಿಗೆ ಒಂದು ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸೋದಕ್ಕೋಸ್ಕರ ಕೊಟ್ಟನಂತೆ. ಸೊ ಈ ಒಂದು ಕಥೆಯನ್ನ ಯಾಕೆ ನಾನು ಈ ನಾಮಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತ ಅಂದ್ರೆ, ಆ ಒಂದು ಕೃತಜ್ಞತಾ ಭಾವ ಅನ್ನೋದೇನಿದೆ, ಅಥವಾ ಒಂದು ಸಮರ್ಪಣಾ ಭಾವ ಅನ್ನೋದೇನಿದೆ, ಅದು ಅಷ್ಟರ ಮಟ್ಟಿಗೆ ವ್ಯಕ್ತ ಆಗತ್ತೆ ಅನ್ನುವಂತಹ ದೃಷ್ಟಿಯಿಂದ ನಾನು ಈ ಕಥೆಯನ್ನ ಆಯ್ಕೆ ಮಾಡ್ಕೊಂಡೆ. ಪ್ರತಿ ಸಂವತ್ಸರದ, ಪ್ರತಿ ಯುಗದಲ್ಲೂ ಕೂಡ, ಅಂದ್ರೆ ಸುದರ್ಶನ ಚಕ್ರ ಈ ಯುಗದಲ್ಲ, ಅಥವಾ ತ್ರೇತಾಯುಗ, ದ್ವಾಪರ ಯುಗ, ಆ ಯುಗದ್ದಲ್ಲ, ಪ್ರತಿಯೊಂದು ಸಂವತ್ಸರದಲ್ಲೂ ಕೂಡ ಅವನ ಹಿರಿಮೆ ಗರಿಮೆ ಅನ್ನೋದು ಸದಾ ಇರುತ್ತೆ. ಸದಾ ಅವನ ಒಂದು ಪ್ರಭೆ ಅಥವಾ ಅವನ ಒಂದು ಒಲವು ಅಥವಾ ಅವನ ಒಂದು ಹಿರಿಮೆ ಗರಿಮೆ ಅನ್ನೋದು ಪ್ರತಿಯೊಂದು ಸಂವತ್ಸರದ ಯುಗದಲ್ಲೂ ಕೂಡ ಇರುತ್ತೆ ಅಂತ. ಒಂದು ವರ್ಷಕ್ಕೆ ಎಷ್ಟೋ ಸಂವತ್ಸರಗಳು ಅಂತ ನಾವು ಹೇಳಿದೀವಿ ಲಾಸ್ಟ್ ಕ್ಲಾಸಲ್ಲಿ ಕೂಡ. ಇಡೀ ಕ್ಯಾಲ್ಕುಲೇಷನ್ ಒಂದ್ಸತಿ ನಾನು ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿದ್ದೆ. ಒಂದು ಯುಗ ಅಂತ ಅಂದ್ರೆ ಎಷ್ಟು, ಆ ಯುಗದಲ್ಲಿ ಎಷ್ಟು ಸಂವತ್ಸರಗಳು ಬಂದು ಹೋಗುತ್ತೆ, ಆ ಬ್ರಹ್ಮನ ಒಂದು ಆಯುಷು ಎಷ್ಟು, ಇವೆಲ್ಲ ಒಂದು ಕ್ಯಾಲ್ಕುಲೇಷನ್ಸ್ ನಾನು ಒಂದ್ಸತಿ ನಿಮಗೆ ಗ್ರೂಪಲ್ಲೂ ಕೂಡ ಕಳಿಸಿದ್ದೆ. ಸೊ ಪ್ರತಿಯೊಂದು ಸಂವತ್ಸರದಲ್ಲೂ, ಪ್ರತಿಯೊಂದು ವರ್ಷದಲ್ಲೂ ವಿಷ್ಣುವಿನ ಒಂದು ಹಿರಿಮೆ ಗರಿಮೆ, ಅವನ ಒಂದು ತೇಜಸ್ಸು ಅಥವಾ ಅವನ ಒಂದು ಪವಾಡಗಳು, ಅವನ ಒಂದು ಲೀಲೆಗಳು ಸದಾ ಅಚ್ಚಳಿಯದಂತೆ ನಮ್ಮ ಕಣ್ಣು ಮುಂದೆ ಇರುತ್ತೆ. ಅಂದ್ರೆ ಅವನ ಒಂದು ತೇಜಸ್ಸು, ಅವನ ಒಂದು ಶಕ್ತಿ ನಮಗೆ ಸದಾ ಸಾಕ್ಷಿ ಆಗತ್ತೆ ಅನ್ನುವಂತಹ ಒಂದು ರೀತಿಯಲ್ಲಿ. ಇದು ಯಾವುದೇ ರಾಮಾಯಣದಿಂದಲೇ ತ್ರೇತಾಯುಗ ದ್ವಾಪರ ಯುಗದಲ್ಲಿ ಆಗಿರುವಂತಹ ಕಥೆನೇ ಅಲ್ಲ ಇದು. ಅದು ಸುದರ್ಶನ ಚಕ್ರ ಶಿವನಿಂದ ವಿಷ್ಣುಗೆ ಪ್ರಾಪ್ತಿಯಾಯಿತು ಅನ್ನೋದು. ಯುಗಗಳನ್ನು ನಾವು ನೋಡ್ಕೊಂತ ಹೋದ್ರೆ ಅವನ ಒಂದು ಏನಂತಾರೆ ವರ್ಚ್ಯೂಸ್ ಏನಿದೆ, ಅಥವಾ ಅವನ ಒಂದು ಗರಿಮೆ ಏನಿದೆ ನಮಗೆ ಸಾಕ್ಷಿ ಆಗತ್ತೆ. ಪ್ರತಿಯೊಂದು ಸಂವತ್ಸರದಲ್ಲೂ ಕೂಡ ನಾವು ಅವನನ್ನೇ ಆರಾಧನೆಯನ್ನು ಮಾಡ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಂವತ್ಸರ ಅನ್ನುವಂತಹ ಒಂದು ನಾಮ ಸಾಕ್ಷಿ ಆಗತ್ತೆ. ನಾವು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವ್ಯಾಲಹ ಅಂತ. ಏನ್ ಹೇಳ್ತಾರೆ ಶಂಕರರು ವ್ಯಾಲಹ ಅಂತ ಅಂದ್ರೆ, ವ್ಯಾಲವದ್ ಗ್ರಹಿತು ಶಕ್ಯವಾತ್ ವ್ಯಾಲಹ. ಆಕ್ಚುಲಿ ವ್ಯಾಲಹ ಅಂತ ಸಂಸ್ಕೃತದಲ್ಲಿ ಅರ್ಥ ಟೈಗರ್ ಅಂತ, ಟೈಗರ್ ಅಥವಾ ಸ್ನೇಕ್ ಅನ್ನೋ ಅಂತರದಲ್ಲಿ ಅದಕ್ಕೆ ವ್ಯಾಲಹ ಅಂತ ನಾವು ಕರಿತೀವಿ. ನಾವು ಸಾಮಾನ್ಯವಾಗಿ ಹಾವನ್ನ ಹಿಡಿಬೇಕಂದ್ರೆ ತುಂಬಾ ಕಷ್ಟ, ಅಥವಾ ಹುಲಿಯನ್ನ ಹಿಡಿಬೇಕಂದ್ರೂ ಕೂಡ ತುಂಬಾ ಕಷ್ಟ. ಸಾಮಾನ್ಯವಾಗಿ ಅದು ನಮ್ಮ ಕೈ ಸಿಗೋದಿಲ್ಲ ಅಲ್ವಾ. ಹುಲಿ ಕೈಗೆ ನಾವು ಸಿಕ್ಬಿಡ್ತೀವಿ, ಆದ್ರೆ ನಮ್ಮ ಕೈಗೆ ಹುಲಿ ಸಿಗುವಂಥದ್ದು ಬಹಳ ಕಷ್ಟ ಅಲ್ವಾ. ಅದನ್ನ ಹಿಡಿಯೋದಾಗ್ಲಿ ಅಥವಾ ಅದನ್ನ ಹಿಡಿಯೋಕೆ ಪ್ರಯತ್ನ ಮಾಡೋದಾಗ್ಲಿ ಕಾಮರಾದ ನಮಗೆ ತುಂಬಾನೇ ಕಷ್ಟಕರವಾದಂತಹ ಒಂದು ಕೆಲಸನೇ ಅಲ್ವಾ. ಸೊ ಹಾಗೆ ವಿಷ್ಣುವನ್ನ ಹಿಡಿಯುವಂಥದ್ದು ಅಥವಾ ವಿಷ್ಣುವನ್ನ ನಮ್ಮ ಕಡೆಗೆ ಸೆಳೆಯುವಂಥದ್ದು ಅಥವಾ ವಿಷ್ಣುವನ್ನ ನಮ್ಮ ಭಕ್ತಿಯಿಂದ ಪರವಶ ಮಾಡ್ಕೊಳ್ಳುವಂಥದ್ದು ಅಷ್ಟೇ ಕಷ್ಟ ಸಾಧ್ಯ ಅನ್ನುವಂಥ ಒಂದು ಅರ್ಥದಲ್ಲಿ ವಿಷ್ಣುವಿಗೆ ಒಂದು ಒಂದು ನಾಮ ಕೊಟ್ಟಿದ್ದಾರೆ. ಆ ನಾಮದ ಹೆಸರು ವ್ಯಾಲಹ ಅಂತ. ಏನಾದ್ರೂ ಒಂದು ಅಸ್ತ್ರದಿಂದ ಅಥವಾ ಒಂದು ಉಪಾಯದಿಂದ ನಾವೇನಾದ್ರೂ ದೇವರನ್ನ ಅಥವಾ ವಿಷ್ಣುವನ್ನ ನಮ್ಮ ಕಡೆ ಒಲಿಸ್ಕೊಳಕ್ ಆಗತ್ತೆ ಅಂತ ಅಂದ್ರೆ ಅದಿರೋದು ಒಂದೇ ಮಾರ್ಗ, ಅದು ಭಕ್ತಿ ಮಾರ್ಗ ಮಾತ್ರ. ನಿಶ್ಚಲವಾದಂತಹ ಶರಣಾಗತಿ ಮನೋಭಾವವನ್ನು ಇಟ್ಕೊಂಡು ನಾವು ಏನಾದ್ರೂ ಮನಪೂರ್ವಕವಾಗಿ ಭಕ್ತಿಯಿಂದ ಅವನಲ್ಲಿ ಶರಣಾಗತಿ ಆದರೆ ಮಾತ್ರ ಹೇಗೆ ಹುಲಿ ಮತ್ತೆ ಹಾವುಗಳನ್ನ ಹಿಡಿಯೋದು ಎಷ್ಟು ಕಷ್ಟನೋ ಅಷ್ಟು ಕಷ್ಟ ಪಡೆದಲೇ ನಾವು ಆ ವಿಷ್ಣುವಿನ ಒಂದು ಸಾನ್ನಿಧ್ಯವನ್ನ ನಾವು ನಮ್ಮದಾಗಿಸ್ಕೊಬಹುದು
ಅನ್ನುವಂಥ ಅರ್ಥದಲ್ಲಿ ವಿಷ್ಣುಗೆ ವ್ಯಾಲಹ ಅಂತ ಒಂದು ಹೆಸರನ್ನ ಇಟ್ಟರು. ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಬೇಕಾದ್ರೆ ನಮ್ಮ ದ್ವಾಪರ ಯುಗದಲ್ಲಿ ಬರುವಂತಹ ಅಘಾಸುರನ ಕತೆ. ಸಾಮಾನ್ಯವಾಗಿ ಈ ಕತೆ ನೀವು ಕೇಳಿರ್ತೀರ, ಅಸುರ ಆಗಿರ್ತಾನೆ. ಆಕ್ಚುಲಿ ಅವನು ಅಸುರ ಆಗಿರೋದಿಲ್ಲ, ಅವನೊಬ್ಬ ಯಕ್ಷ ಆಗಿರ್ತಾನೆ. ಯಕ್ಷ ಯಾವುದೋ ಒಂದು ಶಾಪದಿಂದ ಅವನು ರಾಕ್ಷಸ ಜನ್ಮವನ್ನು ಹೊಂದಿರ್ತಾನೆ. ಆ ರಾಕ್ಷಸ ಜನ್ಮದಲ್ಲಿ ಅಘಾಸುರ ಅನ್ನೋನು ಒಂದು ಹಾವಿನ ಒಂದು ದುಷ್ಟ ಹಾವಿನ ಒಂದು ರೂಪವನ್ನು ತಾಳಿ ಭೂಲೋಕದಲ್ಲಿ ಜನಿಸಿರ್ತಾನೆ. ಅವನು ಯಾರು ಅಂತ ಅಂದರೆ ಅಘಾಸುರ ಅನ್ನೋನು ಕಂಸನ ಒಂದು ತಮ್ಮನೇ ಆಗಿರ್ತಾನೆ. ಅಂದರೆ ಪೂತನಿಯ ತಮ್ಮ ಮತ್ತು ಕಂಸನ ತಮ್ಮ ಅಂತಲೂ ಕೂಡ ಅಘಾಸುರನ್ನ ಕರೀತಾರೆ. ಕಂಸನನ್ನ ಸಾಯಿಸಬೇಕು ಅಂತ ಕಂಸನ ಸಾವಿಗೆ ಕೃಷ್ಣನೇ ಕಾರಣನಾಗ್ತಾನೆ ಅನ್ನುವಂತಹ ಸತ್ಯ ಯಾವತ್ತು ಗೊತ್ತಾಯಿತೋ ಆಗ ಕಂಸ ಸುಮಾರು ಜನರನ್ನ ಕಳಿಸಿ ಕೃಷ್ಣನನ್ನ ಸಾಯಿಸಬೇಕು ಅಂತ ಸಕಲ ಪ್ರಯತ್ನಗಳನ್ನ ಮಾಡ್ತಿರ್ತಾನೆ. ಹಾಗೆ ಪೂತನನ್ನ ಕಳಿಸ್ತಾನೆ. ಪೂತನಿಯೂ ಕೂಡ ಅಲ್ಲಿ ಸಾವನ್ನಪ್ತಾಳೆ. ಶಕಟಾಸುರನನ್ನ ಕಳಿಸ್ತಾರೆ. ಶಕಟಾಸುರನು ಕೂಡ ಅವನ ತಮ್ಮನೇ ಆಗಿರ್ತಾನೆ. ಅವನ ಒಂದು ಹತ್ಯೆನೂ ಕೂಡ ಆಗುತ್ತೆ. ಕಡೆಗೆ ಅಘಾಸುರನನ್ನ ಕಂಸ ಕೃಷ್ಣ ಹತ್ರ ಕಳಿಸ್ತಾನೆ. ಅದು ಯಾವ ರೀತಿ ಕಳಿಸ್ತಾನೆ ಅಂತ ಅಂದರೆ, ಒಂದು ಹಾವಿನ ಒಂದು ರೂಪದಲ್ಲಿ ಕಂಸ ಕಳಿಸ್ತಾನೆ. ಎಂಥ ಹಾವು ಅಂತ ಅಂದರೆ ಅದು ಭಯಂಕರವಾಗಿ ವಿಷಪೂರಿತವಾಗಿ ಕೂರಿಯುವಂಥ ಒಂದು ಹಾವಿನ ರೂಪದಲ್ಲಿ ಕೃಷ್ಣನನ್ನು ಸಂಹಾರ ಮಾಡಲೇಬೇಕು, ನೀನು ಅವನ ದೇಹವನ್ನು, ಸತ್ತ ದೇಹವನ್ನು ನನಗೆ ತಂದು ಒಪ್ಪಿಸ್ಬೇಕು ಅನ್ನೋಂಥ ಒಂದು ಆಜ್ಞೆಯನ್ನು ಮಾಡಿರ್ತಾನೆ. ಹಾಗೆ ಆ ಒಂದು ವೃಂದಾವನದ ಒಂದು ನಿಶ್ಚಲವಾದಂತಹ ಒಂದು ಪರಿಸರದಲ್ಲಿ ಆ ಒಂದು ಹಾವು ಕಾಣಿಸ್ಕೊಳ್ಳುತ್ತೆ. ಆವಾಗಿನ್ನೂ ಬಾಲಾವಸ್ಥೆಯಲ್ಲಿದ್ದಂತಹ ಕೃಷ್ಣ ಆಟ ಆಡಿಕೊಂಡು ಅವನ ಸ್ನೇಹಿತರ ಜೊತೆ ಕೊಳಲನ್ನ ಊದ್ಕೊಂಡು ಅಲ್ಲೇ ಆರಾಮಾಗಿ ತನ್ನ ಜೀವನವನ್ನು ಒಂದು ಸುಖಮಯವಾಗಿ ಕಾಣ್ತಾ ಇರ್ತಾನೆ. ಆ ಹಾವು ಎಷ್ಟು ದೊಡ್ಡದಾಗಿ, ನಿಮ್ಮೆಲ್ಲರೂ ಕೂಡ ನೋಡಿರ್ತಾರೆ, ಒಂದು ಕಾರ್ಟೂನಿಸ್ಟಿಕ್ ಆಗಿ ಕೂಡ ಈಗಿನ ಒಂದು ಕಾರ್ಟೂನಲ್ಲಿ ಅದು ಬಂದಿದೆ. ಶ್ರೀಕೃಷ್ಣ ಅನ್ನುವಂಥ ಒಂದು ಕಾರ್ಟೂನಿಸ್ಟಿಕ್, ಇದು ಯೂಸ್ಲಿ ಮಕ್ಕಳೆಲ್ಲ ಅದನ್ನು ನೋಡ್ತಾ ಇರ್ತಾರೆ. ಅದರ ರೂಪ ಎಷ್ಟು ಬೃಹತ್ತಾಗಿತ್ತಂತಂದರೆ ಇಡೀ ನಗರವನ್ನೇ ಅವನ ಬಾಯಲ್ಲಿ ಅಷ್ಟು ಬೃಹತ್ತಾದಂತಹ ರಾಕ್ಷಸ ಅಘಾಸುರ ಆಗಿರ್ತಾನೆ. ಆ ಇಡೀ ಬೃಂದಾವನದ ಒಂದು ಸರೋವರ ಏನಿತ್ತು ಅಥವಾ ನದಿ ಏನಿತ್ತು ಅದೆಲ್ಲವನ್ನೂ ಕೂಡ ತನ್ನ ಬಾಯಲ್ಲಿ ಇಟ್ಕೊಂಡು ಅಲ್ಲಿ ಆಟ ಆಡ್ತಿದ್ರಲ್ಲ ಮಕ್ಕಳು ಅಥವಾ ಅಲ್ಲಿನ ಒಂದು ಪರಿಸರ ಎಲ್ಲವನ್ನೂ ಕೂಡ ಆ ಬಾಯಿಯೊಳಗಡೆ ಇದೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಷ್ಟು ಬೃಹದಾಕಾರವಾಗಿ ನುಂಗಿ ಇಡೀ ನಗರ ವೃಂದಾವನವನ್ನೇ ನುಂಗಿ ಕೃಷ್ಣನ ಒಂದು ಅಂತ್ಯಕ್ಕೆ ಕಾರಣ ಆಗಬೇಕು ಅಂತ ಅಘಾಸುರ ತನ್ನ ಒಂದು ಮಾಯಾಜಾಲವನ್ನು ಸೃಷ್ಟಿ ಮಾಡಿರ್ತಾನೆ. ಅಂದು ಕೃಷ್ಣನಿಗೆ ಗೊತ್ತಾಗತ್ತೆ, ಇಲ್ಲೇನೋ ವ್ಯತ್ಯಾಸ ಆಗ್ತಾ ಇದೆ, ನಮ್ಮಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣ್ತಾ ಇದೆ ಅನ್ನುವಂತಹ ಇದನ್ನ ಇಟ್ಕೊಂಡು ಆ ಹೊಟ್ಟೆ ಒಳಗಡೆ ಹೋಗಿ, ಅಘಾಸುರನ ಹೊಟ್ಟೆ ಒಳಗಡೆ ಹೋಗಿ ಅಲ್ಲಿಂದ ಸೀಳ್ಕೊಂಡು ಆಚೆ ಬರ್ತಾನೆ. ಅದೊಂಥರ ನೋಡೋದಕ್ಕೆ ನಮ್ಗೊಂಥರ ಮೂವಿ ಥರನೇ ಅನ್ಸುತ್ತೆ. ಹಿಂಗೆ ಆ್ಯನಿಮೇಷನ್ ಮೂವಿ ಮಾಡಿದಾಗ ಯಾವ ರೀತಿ ಅನ್ಸುತ್ತೋ ಹಾಗೆ ಅವಾಗಲೇ ಆ್ಯನಿಮೇಷನ್ ಮೂವಿ ಆಗೋಗ್ಬಿಟ್ಟಿದೆ ಅನ್ನೋ ಥರನೇ ನಮಗೆ ಪರಿಕಲ್ಪನೆ ಸಿಗುತ್ತೆ ಕಥೆಗಳನ್ನು ಕೇಳ್ತಾ ಇದ್ದಾಗ. ವಿಷ್ಣು ಆ ಹಾವು ಒಳಗಡೆ ಹೋಗಿ, ಹಾವಿನ ಹೊಟ್ಟೆ ಒಳಗಡೆ ಹೋಗಿ ಆ ಹಾವನ್ನೇ ಸೀರ್ಕೊಂಡು ಬರ್ತಾನೆ ಅಂತ ಬೃಹದಾಕಾರವಾದ ಆನೆ ಅನ್ನೋದು ಅದು ನಿಜವಾಗ್ಲೂ ಚಮತ್ಕಾರನೇ ಆಗಬೇಕಲ್ವಾ. ಅದು ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ದೈವಿ ಶಕ್ತಿಯನ್ನು ಉಳ್ಳಂತಹ, ಯಾರು ವ್ಯಾಲಹ ಅಂತ ಏನು ಕರಿತೀವಿ ಅಂತಹ ಒಂದು ಶಕ್ತಿಯನ್ನು ಉಳ್ಳಂತಹ ಅವನಿಗೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಅರ್ಥದಲ್ಲಿ ಆ ಅಘಾಸುರನ ಒಂದು ಅಂತ್ಯಕ್ಕೂ ಕೂಡ ಕೃಷ್ಣ ಕಾರಣನಾಗ್ತಾನೆ. ಇಡೀ ಒಂದು ಹಾವನ ಅಘಾಸುರನನ್ನ ಸಂಹಾರ ಮಾಡಿ ಕಡೆಗೆ ಮತ್ತೆ ಅವನು ಯಕ್ಷನಾಗಿ ಪರಿವರ್ತನೆ ಆಗ್ತಾನೆ. ಆವಾಗಲೇ ಹೇಳ್ದಂಗೆ ಯಾವುದೋ ಒಂದು ಶಾಪದ ಫಲದಿಂದ ಅವನು ಅಸುರನಾಗಿರ್ತಾನೆ ಹೋದ ಜನ್ಮದಲ್ಲಿ. ಎಲ್ಲಿ ಕೃಷ್ಣನ ಸ್ಪರ್ಶ ಆಯಿತು, ಎಲ್ಲಿ ಕೃಷ್ಣನ ಒಂದು ಅಂತ್ಯ ಕೃಷ್ಣನ ಕೈಯಿಂದ ಆಯಿತು, ಆ ಕಾರಣದಿಂದ ಅವನ ಶಾಪ ವಿಮೋಚನೆಯಾಗಿ ಮತ್ತೆ ಅವನು ಯಕ್ಷಕುಲಕ್ಕೆ ಹೋಗಿ ಮತ್ತೆ ಅವನು ಮುಕ್ತಿಯನ್ನು ಹೊಂದ್ತಾನೆ ಅನ್ನೋದು ಅಘಾಸುರನ ಕಥೆಯಲ್ಲಿ ಅಥವಾ ಭಾಗವತದಲ್ಲಿ ನಮಗೆ ಬಂದು ಬರುವಂತಹ ಒಂದು ಕಥೆ ಆಗಿದೆ. ಯಾಕೆ ನಾನು ಈ ಅಘಾಸುರನ ಕಥೆಯನ್ನು ಇವತ್ತು ಹೇಳಿದೆ ಅಂತಂದರೆ, ಹೇಗೆ ಹಾವನ್ನಾಗಲಿ ಅಥವಾ ಸಿಂಹವನ್ನಾಗಲಿ ಹಿಡಿಯೋದು ಎಷ್ಟು ಕಷ್ಟನೋ, ಅಥವಾ ಹಾವು ಸಿಂಹಗಳ ಜೊತೆ ಆಟ ಆಡಿ ಅಂತಹ ಹಾವಿನ ಮೇಲೇ ನಾಟ್ಯವಾಡಿದಂತಹ ನಮ್ಮ ಕೃಷ್ಣ ಪರಮಾತ್ಮ ಆ ಹಾವನ್ನ ಸೆಣಸಾಡೋದು ಎಷ್ಟು ಕಷ್ಟ ಇದೆ ಅಲ್ವಾ. ಸೊ ಹಾಗೆ ಹಾವಿನ ಮೇಲೇ ಕೂತ್ಕೊಂಡು ನಾಟ್ಯವನ್ನು ಆಡ್ತಾನೆ. ಅಥವಾ ಹೆಸರುಗಳನ್ನು ಹೇಳ್ತಾ ಹೋದರೆ 50ಕ್ಕಿಂತ ಇನ್ನೂ ಜಾಸ್ತಿ ಹೆಸರು ಸಿಗುತ್ತೆ ನಮಗೆ. ಆ ಒಂದು ಬಾಲ್ಯಾವಸ್ಥೆಯಲ್ಲೇ ಅಂತಹ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಂತಹ ಶಕ್ತಿ, ದೈವಿ ಶಕ್ತಿಯನ್ನು ಉಳ್ಳಂತಹ ಯಾರಾದರೂ ಒಬ್ಬ ಇದ್ದರೆ ಅವನು ನಾವು ವ್ಯಾಲಹ ಅಂತಲೂ ಕೂಡ ಕರಿಬಹುದು. ನಾನು ಆಗಲೇ ಹೇಳಿದಾಗೆ ಅವನನ್ನು ನಾವು ನಮ್ಮನ್ನಾಗಿ ಮಾಡ್ಕೊಬೇಕಂತ ಅಂದರೆ ಅಥವಾ ನಮ್ಮನ್ನು ಅವನು ಹೋಲಿಸ್ಕೊಬೇಕಂತ ಅಂದರೆ ನಮಗಿರೋದು ಒಂದೇ ಮಾರ್ಗ, ಅಂದರೆ ಅದು ಶರಣಾಗತಿ. ಶರಣಾಗತಿಯಾಗಿ ನಾನು ನಿನ್ನನ್ನೇ ಸ್ಮರಿಸ್ತೀನಿ, ನಿನ್ನನ್ನೇ ನಾನು ಆರಾಧನೆಯನ್ನು ಮಾಡ್ತೀನಿ
ಅನ್ನುವಂತಹ ನಿಟ್ಟಿನಲ್ಲಿ ನಾವು ಅವನು ಶರಣಾಗತಿಯಾಗಿ ಭಕ್ತಿಪೂರ್ವಕವಾಗಿ ನಾವು ಅವನ ಸ್ಮರಣೆ ಧ್ಯಾನಗಳನ್ನು ಮಾಡ್ತಾ ಹೋದರೆ ಅವನು ಹೇಗೆ ಸಾಕಿದ ಹಾವು ನಮ್ಮ ಜೊತೆನೇ ಹೇಗಿರುತ್ತೆ ಅಥವಾ ಸಾಕಿದ ನಾಯಿ ಯಾವ ನಮ್ಮ ಜೊತೆನೇ ಇರುತ್ತೆ, ಹಾಗೆ ದೇವರು ಕೂಡ ಒಂದು ಕಡೆ ನಮ್ಮವನೇ, ನಮ್ಮ ಮನೆಯಲ್ಲೇ ಒಬ್ಬ ಆಗಿ ಇದ್ಬಿಡ್ತಾನೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಇರೋದಿಲ್ಲ. ಅದಕ್ಕೋಸ್ಕರ ಅವನಿಗೆ ವ್ಯಾಲಹ ಅಂತಲೂ ಕೂಡ ಒಂದು ಹೆಸರು ಬಂದಿದೆ ಅನ್ನೋದು. ಮುಂದಿನ ನಾಮ ಪ್ರತ್ಯಯ ಅಂತ. ಪ್ರತ್ಯಯ ಅಂತ ಅಂದ್ರೆ ಏನು ಅಂತ ನೋಡೋದಾದ್ರೆ ಶಂಕರ ಏನು ಹೇಳ್ತಾರೆ ಅಂದ್ರೆ, ಪ್ರತೀತಿ ಪ್ರಜಾಹ ಪ್ರತ್ಯಯ ಅಂತ ಶಂಕರರು ಹೇಳ್ತಾರೆ. ಏನಂತ ಅಂದ್ರೆ ನಾಲೆಡ್ಜ್, ಪ್ರತೀತಿ ಅಂದ್ರೆ ಜ್ಞಾನ. ಯಾರಿಗೆ ಸ್ಫಟಿಕದಂತಹ ಅಥವಾ ಪ್ಯೂರ್ ನಾಲೆಡ್ಜ್ ನಾಲೆಡ್ಜ್ ಯಾರಲ್ಲಿ ಇರುತ್ತೆ ಅವನಿಗೆ ಪ್ರತ್ಯಯ ಅಂತ ಕರೀತಾರೆ. ಅಥವಾ ಜ್ಞಾನ ಯಾವ ರೀತಿ ಅಥವಾ ಯಾವ ಮಟ್ಟಕ್ಕೆ ಜ್ಞಾನ ಇರುತ್ತೆ ಅಂತಂದ್ರೆ ತುಂಬ ಕ್ಲಿಯರ್ ಆಗಿರುತ್ತೆ. ಅದಕ್ಕೆ ನಮಗೆ ಒಂದು ದ್ವಂದ್ವ ಅನ್ನೋದೇ ಇರೋದಿಲ್ಲ. ಅಂತಹ ಒಂದು ಜ್ಞಾನವನ್ನು ಯಾರು ಪಡ್ಕೊಂಡಿರ್ತಾನೆ ಅಂತಹ ಪ್ರಜಾ ಅಂತಂದ್ರೆ ಮನುಷ್ಯ ಅಥವಾ ಪ್ರಜೆಗಳು ಅಂತಲೂ ಕೂಡ ಅಂಥವನಿಗೆ ನಾವು ಪ್ರತ್ಯಯ ಅಂತ ಕರಿತೀವಿ ಅನ್ನುವಂಥದ್ದು. ಸೊ ಯಾವುದೇ ಒಂದು ಸಂಕಷ್ಟ ಇರಲಿ, ಯಾವುದೇ ಒಂದು ಅಸುರರ ಒಂದು ಅಟ್ಯಾಕ್ ಆಗಿರ್ಬೋದು ಅಥವಾ ದೇವತೆಗಳ ಮೇಲೆ ಒಂದು ಇದಾಗಿರ್ಬೋದು, ನಮ್ಮ ಕೃಷ್ಣನ ಲೀಲೆಗಳೆಲ್ಲ ನಾವು ಎಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗುತ್ತಲ್ವಾ. ಅಂಥಕ್ಕೆಲ್ಲದಕ್ಕೂ ಕೂಡ ಒನ್ ಟೈಮ್ ಸೊಲ್ಯೂಷನ್ ಅಥವಾ ಹೀಗೆ ಮಾಡಿದ್ರೆ ಇದು ಹೀಗೆ ಆಗತ್ತೆ ಅನ್ನುವಂತಹ ಜ್ಞಾನವನ್ನು ಯಾರು ಪಡ್ಕೊಂಡಿರ್ತಾನೋ ಅವನಿಗೆ ನಾವು ಪ್ರತ್ಯಯ ಅಂತ ಕರಿತೀವಿ. ಅಂದರೆ ದ ಪ್ಯೂರ್ ನಾಲೆಡ್ಜ್ ಅಥವಾ ಫುಲ್ ಫ್ಲೆಡ್ಜ್ ನಾಲೆಡ್ಜ್ ಅನ್ನೋವಂಥದ್ದು, ಅಂದರೆ ಜ್ಞಾನಿಯಾದವನು, ಅವನಿಗೆ ನಾವು ಪ್ರತ್ಯಯ ಅಂತಲೂ ಕೂಡ ಕರಿತೀವಿ. ಒಂದು ನಿಮಿಷ, ಒಂದು ನೀರನ್ನು ಕುಡ್ಕೊಂಡ್ಬರ್ತೀನಿ. ಇರಲಿ, ನಾವು ಪ್ರತ್ಯಯ ಅನ್ನೋ ನಾಮವನ್ನ ನೋಡ್ತಾ ಇದ್ವಿ. ಸೊ ಇದಕ್ಕೆ ಪೂರ್ವಕವಾಗಿ ಹೇಳ್ಬೇಕು ಅಂತ ಅಂದ್ರೆ ನಾವು ವ್ಯಾಸರು ನಮಗೆ ನಮ್ಮ ಧ್ಯಾನ ಶ್ಲೋಕದಲ್ಲೇ ನಾವು ಅವ್ರನ್ನ ನೋಡಿದ್ವಿ. ವ್ಯಾಸರೂಪ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ ಅಂತ ಧ್ಯಾನ ಶ್ಲೋಕದಲ್ಲಿ ಬಂದಿದೆ. ಅಂದ್ರೆ ಯಾರು ಪರಿಪೂರ್ಣವಾದಂತಹ ಜ್ಞಾನವನ್ನ ಪಡ್ಕೊಂಡಿರ್ತಾರೋ ಅಥವಾ ಯಾರು ಜ್ಞಾನದಲ್ಲಿ ಪರಿಪೂರ್ಣತೆಯನ್ನು ಹೊಂದಿರ್ತಾರೋ ಅವರಿಗೆ ನಾವು ವ್ಯಾಲಹ ಅಂತ ಕರಿತೀವಿ ಅಂತ ನಾನು ಆವಾಗಲೇ ಹೇಳಿದೆ ಅಲ್ವಾ. ಸೊ ಇಲ್ಲೂ ಕೂಡ 18 ಪರ್ವಗಳನ್ನುಳ್ಳಂತಹ ಮಹಾಭಾರತವನ್ನ ಸಂಪೂರ್ಣವಾಗಿ ಒಂದು ಕಾಂಪ್ಯಾಕ್ಟ್ ಆಗಿ ನಮಗೆ ಧರ್ಮ ಅಂದ್ರೇನು, ಅರ್ಥ ಅಂದ್ರೇನು, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲೂ ಕೂಡ ಒಂದು ಕಟ್ಟಿ ಕೊಟ್ಟಿರುವಂತಹ ಒಂದು ಜ್ಞಾನಿಗೆ ನಾವು ವ್ಯಾಸರನ್ನ ಎಕ್ಸಾಂಪಲ್. ಯಾಕಂದ್ರೆ ವ್ಯಾಸರು ಒಂದು ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಅದು ಕೌರವರ ಒಂದು ಇದಾದಾಗಲೂ ಕೂಡ, ಇನ್ನೇನು ಕೌರವರ ವಂಶ ಅಲ್ಲಿ ಬೆಳೆಯೋದೇ ಇಲ್ಲ ಅಂದಲೂ ಕೂಡ ವ್ಯಾಸರು ಹೇಗೆ ಇಡೀ 101 ಮಕ್ಕಳ ಒಂದು ಜನನಕ್ಕೆ ಕಾರಣಕರ್ತರಾಗ್ತಾರೆ ಅನ್ನೋದಾಗಿರ್ಬೋದು. ನಂತರದಲ್ಲಿ ಮಹಾಭಾರತ ಯುದ್ಧದಲ್ಲೂ ಕೂಡ ಸಾವಿರಾರು ಸಮಸ್ಯೆಗಳು ಬಂದಾಗ ವ್ಯಾಸರನ್ನ ನಾವು ಭೇಟಿ ಮಾಡಿದಾಗ ಅವ್ರು ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ರು ಅಥವಾ ಧರ್ಮ ರೀತಿಯಾಗಿ ನಡೆಯೋದಕ್ಕೆ ಯಾವ ರೀತಿ ಸಾಕ್ಷಿ ಆಗ್ತಾ ಇದ್ರು ಅನ್ನೋದಕ್ಕೆ ವ್ಯಾಸರು ನಮಗೆ ಒಂದು ನಿದರ್ಶನವಾಗಿ ಸಾಕ್ಷಿಯಾಗಿ ಉಳ್ಕೊಂತಾರೆ ಅನ್ನೋದಕ್ಕೆ ನಾವು ಪ್ರತ್ಯಯ ಅನ್ನೋ ನಾಮಕ್ಕೆ ವ್ಯಾಸರನ್ನ ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಪರಿಪೂರ್ಣವಾದಂತಹ ಜ್ಞಾನ, ನಾಲೆಡ್ಜ್ ಅಂದ್ರೆ ಪರಿಪೂರ್ಣವಂತಹ ಜ್ಞಾನ. ಒಂದೊಂದು ಪರ್ವದಲ್ಲೂ ಕೂಡ ಮಹಾಭಾರತ ಪರ್ವದಲ್ಲಿ ನಿರ್ದಿಷ್ಟವಾಗಿ ಹೀಗೆ ಆಗ್ಬೇಕು, ಹೀಗೆ ಇರಬೇಕು ಅನ್ನೋದನ್ನ ಹೇಳಿದಂಥವ್ರು ವ್ಯಾಸರು. ಅವರ ಒಂದು ಪ್ರಿಯ ಶಿಷ್ಯ ವೈಶಂಪಾಯನರು ಕೂಡ, ಅವರು ಕೂಡ ಮಹಾಭಾರತದ ಒಂದು ಕಥನಕ್ಕೆ ಅಥವಾ ಕರ್ತೃಗೆ ಬಹಳ ಕಾರಣಕರ್ತರಾಗಿರ್ತಾರೆ. ಸೊ ಅವರನ್ನು ನಾವು ನೆನೆಸ್ಕೊಂಡ್ರೆ
ನಾವು ಪ್ರತ್ಯಯ ಅನ್ನುವಂತಹ ನಾಮಕ್ಕೂ ಕೂಡ ನಾವು ಅರ್ಥವನ್ನ ಕೊಟ್ಟಂಗೆ ಆಗುತ್ತೆ. ಇನ್ನು ಒಂದು ಕೊನೆಯ ಈ ಶ್ಲೋಕದ ಒಂದು ಕೊನೆಯ ನಾವು ಸರ್ವದರ್ಶನ ಅಂತ. ಸರ್ವದರ್ಶನ ಅಂದ್ರೆ ಏನು? ಶಂಕರರು ಏನ್ ಹೇಳ್ತಾರೆ ಅಂದ್ರೆ, ಸರ್ವಾಣಿ ದರ್ಶನತಾನಿ ಸರ್ವಾಣಿ ದರ್ಶತ್ವತ್ಕಾನಿ ಕ್ಷಮಿಸಿ, ಸರ್ವಾಣಿ ದರ್ಶನಾತ್ಮಕಾನಿ ಅಕ್ಷಾಣಿ ಯಸ್ಯ ಸಹ ಅಂತ ಹೇಳಿದ್ರು. ಅಂದ್ರೆ ಏನರ್ಥ? ದ ಒನ್ ಟು ಹೂಮ್ ಬಿಲಾಂಗ್ಸ್ ದ ಒನ್ ಟು ಹೂಮ್ ಬಿಲಾಂಗ್ ಆಲ್ ದ ಆರ್ಗನ್ಸ್. ನಮ್ಮ ಏನು ಈ ಸೆನ್ಸಸ್ ಇದೆ ಅಥವಾ ನಮ್ಮ ಏನು ಈ ಇಂದ್ರಿಯಗಳು ಅಂತ ಏನಿದೆಯಲ್ಲ, ಅದು ಎಲ್ಲರೂ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಅದು ಸರ್ವದರ್ಶನ. ಅವನು ಎಲ್ಲಾ ಕಡೆ, ಸರ್ವ ಅಂದ್ರೆ ಎಲ್ಲಾ ಕಡೆಯಿಂದಲೂ ದರ್ಶಿಸಬಲ್ಲವನು, ಏಕರೂಪಿ ಅಂತ ಏನಾದರೂ ಇದ್ರೆ ಆ ಒಂದು ರೂಪಕ್ಕೆ ನಾವು ಸರ್ವದರ್ಶನ ಅಂತಲೂ ಕೂಡ ಹೆಸರನ್ನ ಕರಿಬಹುದು ಅಂತ. ನಾವು ಈ ಪುರುಷ ಸೂಕ್ತದಲ್ಲಿ ಸಾಮಾನ್ಯವಾಗಿ ಈ ಒಂದು ಶ್ಲೋಕವನ್ನ ನಾವು ನೋಡಿರ್ತೀವಿ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಅಲ್ವಾ? ಏನು ಸಹಸ್ರ ಶೀರ್ಷ ಪುರುಷ ಅಂತ? ಅವನ ಒಂದು ಆ ಶೀರ್ಷ ಅಂದ್ರೆ ಕಡೆ ಇದೆ, ಅದು ಎಲ್ಲಾ ಕಡೆ ವ್ಯಾಪಿತವಾಗಿದೆ ಅಂತ. ಬರೀ ನಮ್ಮ ಸಾಮಾನ್ಯವಾಗಿ ಮನುಷ್ಯರಿಗೆ ಎಷ್ಟಿರುತ್ತೆ, ಒಂದು ಕಡೆ ತಲೆ ಇರುತ್ತೆ, ನಾವು ಬರೀ ಒಂದು ಕಡೆ ಮಾತ್ರ ನಮ್ಮ ಶಿರಸ್ಸನ್ನ ಇಟ್ಕೊಂಡು ನೋಡಕ್ಕಾಗತ್ತೆ. ಸಹಸ್ರ ಶೀರ್ಷ ಅಂದ್ರೆ ಏನು? 1000 ಶಿರಸ್ಸುಗಳನ್ನು ಉಳ್ಳಂತಹವನು ಅಂತ ಪುರುಷ ಸೂಕ್ತದಲ್ಲಿ ವಿಷ್ಣುವಿನ ಒಂದು ಆ ವ್ಯಾಖ್ಯಾನವನ್ನು ಮಾಡಿದೆ. ಸಹಸ್ರ ಶೀರ್ಷ ಅಂದ್ರೆ ಅವನಿಗೆ 1000 ತಲೆಗಳಿದೆ ಅಂತ. ಸಹಸ್ರಾಕ್ಷ ಅಂತ ಕರೀತಾರೆ. ಸಹಸ್ರಾಕ್ಷ ಅಂದ್ರೆ ಏನು? 1000 ಕಣ್ಣುಗಳಿದೆ ಅಲ್ಲಿ ಅವನಿಗೆ. ನಮಗೆ ಇರುವಂತ 2 ಕಣ್ಣಲ್ಲೇ ಬರೀ ಒಂದು 90 ಡಿಗ್ರಿ ಮಾತ್ರ ನೋಡಕ್ಕಾಗತ್ತೆ. ಇಡೀ 360 ಡಿಗ್ರಿನ ನಾವು ಏನಾದ್ರು ನೋಡ್ಬೇಕು ಅಂತ ಅಂದ್ರೆ ಅದು ಸಹಸ್ರಾಕ್ಷನಿಗೆ ಮಾತ್ರ ಸಾಧ್ಯ ಆಗತ್ತೆ ಅಂತ. ಅದಕ್ಕೆ ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಸಹಸ್ರಾಕ್ಷ ಅಂತ ಕರೆದ್ರು ಅವನನ್ನು. ಮತ್ತೆ ಇನ್ನೊಂದು ಏನ್ ಹೇಳ್ತಾರೆ ಪುರುಷ ಸೂಕ್ತದಲ್ಲಿ? ಸಭೂಮಿಂ ಸರ್ವತ ಅಂದ್ರೆ ಇಡೀ ಭೂಮಿಯನ್ನ ವ್ಯಾಪಿಸಿಕೊಂಡಿರೋನು ಕೂಡ ಅವನೇ ಆಗಿದ್ದಾನೆ ಅಂತ. ಇಡೀ ಭೂಮಿಯನ್ನು ವ್ಯಾಪಿಸಿಕೊಂಡಿರೋನು ಅವನೇ ಆಗಿದ್ದಾನೆ. ಸೊ ಅವನಿಗೆ ಈ ಒಂದು ಪುರುಷತ್ವವನ್ನು ಯಾಕೆ ಹೇಳಿದೆ ಅಂತ ಅಂದ್ರೆ, ಸರ್ವದರ್ಶನ ಅಂದ್ರೆ ಎಲ್ಲಾ ಕಡೆಯಿಂದಲೂ ಅವನ ದರ್ಶನ ಅವನು ನೋಡ್ಬೋದು, ಮತ್ತೆ ನಾವು ಅವನನ್ನು ಕೂಡ ನೋಡ್ಬೋದು ಅನ್ನುವಂಥ ಅರ್ಥದಲ್ಲಿ ಸರ್ವದರ್ಶನ ಅಂತ ಅವನಿಗೆ ಹೆಸರು ಬಂದಿದೆ. ಅವನ ಒಂದು ನಾಮಕ್ಕೆ ನಾವು ಸರ್ವದರ್ಶನ ಅಂತಲೂ ಕೂಡ ಕರಿತೀವಿ. ಭಗವದ್ಗೀತೆಯ ಒಂದು 10ನೇ ಅಧ್ಯಾಯದಲ್ಲಿ ವಿಶ್ವರೂಪ ಯೋಗದಲ್ಲೂ ಕೂಡ ಚೆನ್ನಾಗಿ ವಿಶ್ವರೂಪವನ್ನ ತಿಳ್ಕೊಂಡವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಆ ವಿಶ್ವರೂಪವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾರೆ. ಆ ಅವನ ರೂಪ ಹೇಗಿತ್ತಂದ್ರೆ, ಭೂಮಿಯಿಂದ ಆಕಾಶದವರೆಗೂ ಕೂಡ ವಿಷ್ಣುವಿನ ಒಂದು ತೇಜಸ್ಸು ಅಥವಾ ವಿಷ್ಣುವಿನ ಒಂದು ಆಕಾರ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಆಗಸದವರೆಗೂ ನೋಡಿದ್ರು ಕೂಡ ಅವನ ತಲೆಗಳು, ಅವನ ಶಿರಸ್ಸುಗಳು ಕಾಣಿಸ್ತಾ ಇತ್ತು, ಆಯುಧಗಳು ಕಾಣಿಸ್ತಾ ಇತ್ತು, ಹಸುರರು ಅವನ ಬಾಯಿಗೆ ಹೋಗ್ತಾ ಇದ್ರು, ಮತ್ತೆ ಇನ್ನೊಂದು ಬಾಯಿಂದ ಆಚೆ ಬರ್ತಾ ಇದ್ರು. ಈ ರೀತಿ ಇಡೀ ಭಗವದ್ಗೀತೆಯಲ್ಲಿ ಆ ವಿಶ್ವರೂಪವನ್ನ ನಮಗೆ ಕಟ್ಟಿಕೊಟ್ಟಿದ್ದಾರಲ್ವಾ. ಆದ್ರೆ ನಿಜವಾಗ್ಲೂ ಯಾರಾದ್ರೂ ಭಗವದ್ಗೀತೆಯನ್ನ ಆಳವಾಗಿ ಅಧ್ಯಯನ ಮಾಡಿ ವಿಶ್ವರೂಪ ದರ್ಶನವನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ರೆ, ಅವ್ರು ಯಾವ ರೀತಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಅಂದ್ರೆ, ಆ ಇಡೀ ಕುರುಕ್ಷೇತ್ರ ಏನಿತ್ತು, ಆ ಇಡೀ ಕುರುಕ್ಷೇತ್ರದಲ್ಲಿದ್ದ ಪ್ರತಿ ಓರ್ವನನ್ನೂ ಕೂಡ ಅವರು ನೋಡ್ತಾ ಇದ್ದಿದ್ದು ಕೃಷ್ಣನ ರೂಪದಲ್ಲೇ ಅಂತ. ಅದಕ್ಕೋಸ್ಕರ ಅಷ್ಟು ವಿಶ್ವರೂಪನಾಗಿತ್ತು ಅಂತ. ಅಂದ್ರೆ ಅಲ್ಲೊಬ್ಬ ಸೈನಿಕ ಏನೋ ಒಂದು ಯುದ್ಧವನ್ನು ಮಾಡ್ತಿದ್ದಾನೆ, ಅಥವಾ ಅರ್ಜುನ ಯುದ್ಧವನ್ನು ಮಾಡ್ತಿದ್ದಾನೆ, ಅಥವಾ ದುರ್ಯೋಧನ ಯುದ್ಧನ ಮಾಡ್ತಿದ್ದಾನೆ, ಆ ದುರ್ಯೋಧನ ಮುಖ ಅವನಿಗೆ ಕಾಣಿಸ್ತಾ ಇರಲಿಲ್ಲ, ಅದರ ಬದಲಾಗಿ ಕೃಷ್ಣನ ರೂಪವನ್ನೇ ಕಾಣಿಸ್ತಾ ಇತ್ತು ಅಂತ ಹೇಳ್ತಾನೆ. ಸೊ ಅರ್ಜುನನಿಗೆ ಏನ್ ಕಂಡಿದ್ದಲ್ಲಿ ಅಂತ ಅಂದ್ರೆ, ನಿಜವಾಗ್ಲೂ ಕೃಷ್ಣನ ಒಂದು ವಿಶ್ವರೂಪ ಕಾಣ್ಲಿಲ್ಲ ಅಂತ. ಅವನಿಗೆ ಕಂಡಿದ್ದು ಪ್ರತಿಯೊಬ್ಬರಲ್ಲೂ ಕೃಷ್ಣನೇ ಕಂಡ ಅನ್ನುವಂಥ ಒಂದು ಅರ್ಥದಲ್ಲಿ ವಿಶ್ವರೂಪದ ಒಂದು ವ್ಯಾಖ್ಯಾನವನ್ನ ತುಂಬಾ ತಿಳಿದ ಜ್ಞಾನಿಗಳು ಮಾಡ್ತಾರೆ. ಇವಾಗಲೂ ಕೂಡ ಕಲಿಯುಗದಲ್ಲಿ ವಿವೇಕಾನಂದರು ಕೂಡ ಒಂದು ಕಡೆ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ. ಅವರು ಯಾವುದೋ ಒಂದು ಮನೆಗೆ ಹೋಗಿರ್ತಾರೆ. ಮನೆಗೆ ಹೋಗ್ತಾ ಇದ್ದಂಗೆ ಒಂದು ಮೆಟ್ಟಿಲಿರುತ್ತಂತೆ. ಮನೆಗೆ ಹೋಗ್ಬೇಕಾದ್ರೆ ಮನೆ ಒಳಗಡೆ ಒಂದು ಮೆಟ್ಲಿರುತ್ತಂತೆ. ಆ ಮೆಟ್ಲನ್ನ ಹತ್ಕೊಂಡು ಹೋಗ್ತಾ ಇದ್ದಾಗ ಅವ್ರು ತಟ್ಟಂತ ನಿಂತ್ಕೊಂತಾರಂತೆ. ನಿಂತು ತಿರುಗಿ ನೋಡ್ತಾರಂತೆ, ಅಲ್ಲಿ ಯಾರೂ ಇರೋದಿಲ್ಲ, ಬಟ್ ಆದ್ರೆ ಏನೋ ಒಂದು ಕಾಣಿಸುತ್ತಂತೆ ವಿವೇಕಾನಂದರಿಗೆ. ಏನ್ ಕಾಣಿಸ್ತಲ್ಲ ಅಂತ ನೋಡಿದಾಗ ನಕ್ಕಿ ಮಾತಾಡ್ತಿದ್ರಂತೆ ಅವ್ರ ಜೊತೆ. ಅಲ್ಲಿ ಯಾರೋ ಒಬ್ಬ ಅಪರಿಚಿತ ಬಂದು ಕೇಳಿದಂತೆ, ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ಏನ್ ಕಾಣ್ತಾ ಇದೆ ನಿಮ್ಗೆ, ನೀವೇನು ಭ್ರಮೆಯಲ್ಲಿ ಜೀವನ ಮಾಡ್ತಾ ಇದ್ದೀರಾ ಏನು ಅಂತ. ಅದಕ್ಕೆ ವಿವೇಕಾನಂದರು ಹೇಳಿದ್ರಂತೆ, ಇಲ್ಲ ನಾನು ದೇವ್ರ ಜೊತೆ ಮಾತಾಡ್ತಾ ಇದ್ದೀನಿ, ನಮ್ಮ ಭಾರತಾಂಬೆ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಭಾರತಾಂಬೆ ನನ್ನನ್ನು ನೋಡ್ತಿದ್ದಾಳೆ, ನಾನು ಅವಳನ್ನು ನೋಡ್ತಿದ್ದೀನಿ ಅಂತ ಉತ್ತರಿಸ್ತಾರಂತೆ. ಯಾವಾಗ ನಾವು ಆ ಒಂದು ಮಟ್ಟಕ್ಕೆ ಹೋಗ್ತೀವಿ, ಯಾವಾಗ ನಾವು ಆ ಒಂದು ಸ್ಥಿತಿಗೆ ತಲುಪ್ತೀವಿ ಅಂತ ಅಂದ್ರೆ, ಸರ್ವದರ್ಶನ ಎಲ್ಲೆಲ್ಲೂ ನೋಡಿದ್ರೂ ಕೂಡ
ನಮಗೆ ದೇವರೇ ಕಾಣಿಸ್ತಾನೆ ಎಲ್ಲರಲ್ಲೂ. ನಾವು ಯಾರೋ ಅಪ್ಪ ಅಮ್ಮ ಅಥವಾ ಫ್ರೆಂಡು ಯಾರನ್ನೇ ನೋಡು ಕೂಡ ಅದರಲ್ಲಿ ದೈವಿಕವಾದಂಥ ಒಂದು ಅಂಶ ಇದೆ, ಅಥವಾ ಅವರು ನಮಗೆ ನೋಡ್ತಾ ಇರೋದು ಒಂದು ದೈವಿಕ ಒಂದು ದೃಷ್ಟಿ ಇದೆ ಅಂತ ನಾವೇನಾದ್ರೂ ಆ ಭಾವನೆ ನಮ್ಮಲ್ಲಿ ಬಂದ್ಬಿಟ್ರೆ, ಪ್ರತಿ ವಸ್ತುಗಳಲ್ಲೂ ಕೂಡ ಅವನೇ ಇದ್ದಾನೆ, ಪ್ರತಿ ಜೀವಿನಲ್ಲೂ ಕೂಡ ಅವನೇ ಇದ್ದಾನೆ ಅನ್ನೋ ಭಾವ ನಮ್ಮಲ್ಲಿ ಏನೋ ಬಂದ್ಬಿಟ್ರೆ, ಆವಾಗ ನಾವು ಜೀವಾತ್ಮ ಅಂತ ಅನ್ಸ್ಕೊಳ್ಳೋದು, ನಾವು ಪರಮಾತ್ಮ ಅಂತ ಅನ್ಸ್ಕೊಂತೀವಿ ಅಂತ. ಅಂದ್ರೆ ಪರಮಾತ್ಮನ ಒಂದು ಅಂಶ ಈ ಜೀವಾತ್ಮದಲ್ಲಿ ಸೇರ್ಕೊಂಡಿದೆ ಅನ್ನುವಂಥ ಅರ್ಥದಲ್ಲಿ. ಅಂದ್ರೆ ನಾವು ತುಂಬಾ ಸತಿ ಈ ಒಂದು ಅಂಶವನ್ನ ಅಥವಾ ಈ ಕಾನ್ಸೆಪ್ಟ್ ಅನ್ನ ನಾನು ಹೇಳಿದ್ದೀನಿ. ನಾವು ಪರಮಾತ್ಮಕ್ಕೂ ಜೀವಾತ್ಮಕ್ಕೂ ತುಂಬಾ ಭೇದ ಇಲ್ಲ. ತುಂಬಾ ಭೇದ ಯಾಕೆ ಆಗಿದೆ ಇವಾಗ ಅಂತ ಅಂದ್ರೆ, ನಾವು ನಮ್ಮದೇ ಆದಂತಹ ಒಂದು ಆ, ಒಂದು ಭ್ರಮೆಯ ಲೋಕವನ್ನ ನಾವೇ ಕಟ್ಕೊಂಡಿದ್ದೀವಿ. ಸಂಸಾರ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅಥವಾ ಒಂದು ಸಾಮಾಜಿಕ ನಂಟಾಗಿರ್ಬೋದು. ಇದನ್ನ ಕಟ್ಕೊಂಡು ಏನ್ ಮಾಡಿದೀವಿ ನಾವು, ಪರಮಾತ್ಮನಿಂದ ಜೀವಾತ್ಮ ತುಂಬಾ ದೂರ ಆಗ್ಬಿಟ್ಟಿದ್ದಾನೆ. ಆಕ್ಚುಲಿ ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ, ಎರಡೂ ಕೂಡ ಒಂದೇ. ಅದು ಒಂದೇ ಅಂಶದಿಂದ ನಾವು ಜನಿತರಾಗಿರೋದು. ಅಂದ್ರೆ ಆತ್ಮಗಳು ಸ್ಪ್ಲಿಟ್ ಆಗಿರುವಂಥದ್ದು. ಸೊ ಮತ್ತೆ ನಾವು ಈ ಜೀವಾತ್ಮ ಪರಮಾತ್ಮನಲ್ಲೇ ಹೋಗಿ ಲೀನ ಆಗ್ಬೇಕು ಅಂತಂದ್ರೆ ನಾವು ದರ್ಶನಗಳು ಆಗ್ಬೇಕು. ಅಂದ್ರೆ ಪ್ರತಿಯೊಂದಲ್ಲೂ ದೈವತ್ವ ಇದೆ, ಪ್ರತಿಯೊಂದಲ್ಲೂ ದೇವರಿದ್ದಾನೆ, ಪ್ರತಿಯೊಂದು ವಸ್ತುನಲ್ಲೂ ದೈವಿಕ ಅಂಶ ಇದೆ ಅನ್ನುವಂತಹ ಪ್ರಜ್ಞೆ ಅಥವಾ ಅನ್ನುವಂತಹ ಒಂದು ಅಂಶ ನಮ್ಮ ಮನಸ್ಸಲ್ಲಿ ಯಾವಾಗ ಬರುತ್ತೆ, ಆವಾಗ ನಾವು ಪರಮಾತ್ಮನಿಗೆ ಹತ್ರ ಆಗ್ತಾ ಹೋಗ್ತೀವಿ ಅನ್ನೋದು ಈ ಒಂದು ಧರ್ಮ ಸೂಕ್ಷ್ಮ, ಅಥವಾ ನಾವು ತಿಳ್ಕೊಳ್ಳೇಬೇಕಾದಂಥ ಒಂದು ಅಂಶ. ಸೊ ಈ ಒಂದು ನಾಮ ಏನಿದೆ, ವಿಷ್ಣುವಿನ ನಾಮ ಸರ್ವದರ್ಶನ ಅಂತ ಅಂದ್ರೆ, ಯಾರು ನಮ್ಮ ಏನು ಇಂದ್ರಿಯಗಳಿದೆಯಲ್ಲ, ಅದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಎಲ್ಲಾ ಸೆನ್ಸಸ್ ಏನಿದೆ ಎಲ್ಲವೂ ಕೂಡ ಅವನಿಗೆ ಸಂಬಂಧಪಟ್ಟಿದ್ದು ಅಂತದ್ದು. ಇದು ಶಂಕರಾಚಾರ್ಯರು ಬರೀತಾರಲ್ಲ ತಮ್ಮ ನಿರ್ವಾಣ ಶತಕವನ್ನು ಬರೀತಾರ. ನಾನು ಏನು ಅಂತಂದ್ರೆ, ನಾನು ಏನೂ ಅಲ್ಲ, ನಾನು ಕಿವಿ ಅಲ್ಲ, ನಾನು ಮೂಗಲ್ಲ, ನಾನೇ ಅಲ್ಲ, ಈ ದೇಹ ನಂದಲ್ಲ, ನಾನು ಏನು, ನಾನು ಯಾರು ಅಂತ ಮತ್ತೆ ಅಲ್ಲಿ ಪ್ರಶ್ನೆ ಮಾಡಿದ್ರೆ, ನಾನು ನಿರ್ಗುಣ ನಿರಾಕಾರ ಪರಬ್ರಹ್ಮನಿಗೆ ಸೇರಿದಂಥ ಒಂದು ಅಂಶ ಅಂತಾನೆ ಹೇಳ್ತಾರೆ ನಿರ್ವಾಣ ಷಟಕದಲ್ಲಿ. ಸೊ ಹಾಗೆ ಸರ್ವದರ್ಶನ ಅನ್ನುವಂತಹ ಒಂದು ಸ್ಥಿತಿಗೆ ನಾವು ಹೋಗಿ ತಲುಪಬೇಕಾಗಿದೆ. ಆ ಒಂದು ಸ್ಥಿತಿಗೆ ಹೋಗಿ ತಲುಪಬೇಕಂದಾಗ ನಾವು ಕೂತು ತಪಸ್ಸನ್ನು ಮಾಡಬೇಕಾಗತ್ತೆ, ಧ್ಯಾನವನ್ನು ಮಾಡಬೇಕಾಗತ್ತೆ, ಪಾರಣವನ್ನು ಮಾಡಬೇಕಾಗತ್ತೆ, ಮತ್ತೆ ಹೆಚ್ಚಿನ ನಮ್ಮ ಸಮಯವನ್ನ ಆಧ್ಯಾತ್ಮಿಕದ ದಾರಿಯಲ್ಲಿ ಕೊಂಡೊಯ್ಬೇಕಾಗತ್ತೆ, ಅವನ ಸ್ಮರಣೆಯನ್ನ ಮಾಡಬೇಕಾಗತ್ತೆ. ಆಗಿದ್ದಾಗ ಮಾತ್ರ ನಾವು ಈ ಸರ್ವದರ್ಶನ ಅಂತ ಏನು ಹೆಸರಿದೆ, ಆ ಒಂದು ಹೆಸರಿನ ಒಂದು ಇದಕ್ಕೆ ನಾವು ಸೇರ್ಕೊಂಡಂಗೆ ಆಗುತ್ತೆ. ಇದಕ್ಕೆ ಪೂರಕವಾಗಿ ಒಂದು ಕಥೆಯನ್ನ ಈ ನಾಮಕ್ಕೆ ನಾನು ಇವತ್ತು ಹೇಳ್ತೀನಿ. ಸಾಮಾನ್ಯವಾಗಿ ಈ ಕತೆ ಸುಮಾರಿಗೆ ಗೊತ್ತಿರೋದಿಲ್ಲ. ಮಾರ್ಕಂಡೇಯ ಅನ್ನುವಂಥ ಕತೆ. ನೀವು ಮಾರ್ಕಂಡೇಯರ ಕತೆ ಕೇಳಿರ್ತೀರ. ಅವನು ತಂದೆ ತಾಯಿಗೆ ಮಗನಾಗ್ಬಿಡ್ತಾನೆ. ಬರೀ 16 ವರ್ಷಗಳು ಮಾತ್ರ ಅವನ ಒಂದು ಆಯುಷ್ ಇರುತ್ತೆ. ಯಮ ಬರ್ತಾನೆ, ಮತ್ತೆ ಶಿವ ಆ, ಯಮನನ್ನ ಅಡ್ಡಗಟ್ಟಿ ಅವನಿಗೆ ಮತ್ತೆ ಚಿರಾಯು ಆಗಿರುವಂತಹ ಅಥವಾ ಅವನ ತುಂಬ ವರ್ಷಗಳು ಅವನು ಜೀವಿಸಲಿ ಅನ್ನುವಂಥ ಒಂದು ಕತೆ ಸಾಮಾನ್ಯವಾಗಿ ಕೇಳಿರ್ತೀರ. ಆದರೆ ಅದೇ ಮಾರ್ಕಂಡೆಯ ವಿಶ್ವರೂಪದ ದರ್ಶನವನ್ನು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ್ತಾನೆ. ಸಂಕಲ್ಪ ಅಂತಂದ್ರೆ ಅವನು ಬಯಸ್ತಾನೆ, ನನಗೆ ಈ ವಿಶ್ವರೂಪದ ದರ್ಶನ ಆಗಬೇಕು. ನನಗೆ ಅರ್ಜುನನಿಗೆ ಸಿಕ್ಕಂತ ವಿಶ್ವರೂಪ ಆ ರೀತಿಯ ವಿಶ್ವರೂಪ ಅಲ್ಲದೆ ಇದ್ರು ನಿಜವಾದ ದೇವ ಅಥವಾ ನಿಜವಾದ ವಿಷ್ಣುವಿನ ಏನು ಈ ಸೃಷ್ಟಿ ಇದೆ ಅಥವಾ ಈ ಲೋಕಗಳಿದೆ, ಎಲ್ಲವನ್ನೂ ಕೂಡ ಅಲ್ಲೆಲ್ಲೂ ಅವನೇ ಇದ್ದಾನೆ ಅನ್ನುವಂತಹ ಒಂದು ಜ್ಞಾನೋದಯ ಅಥವಾ ಅನ್ನುವಂತಹ ಒಂದು ಚಿತ್ತ ನನಗಾಗಬೇಕು ಅಂತ ಅಂದ್ಬಿಟ್ಟು ಮಾರ್ಕಂಡೇಯರು ಭಗವಂತನ ಒಂದು ದರ್ಶನ ನನಗಾಗಬೇಕು ಅಂತ ಇಷ್ಟಪಡ್ತಾರೆ. ಆ ಇಷ್ಟಪಟ್ಟಂತಹ ಒಂದು ಸನ್ನಿವೇಶದಲ್ಲಿ ಅವರು ಆ ಶ್ರೀಮನ್ ನಾರಾಯಣ ಹತ್ರ ಹೋಗಿ ಕೇಳ್ತಾರಂತೆ, ನನಗೆ ಈ ರೀತಿಯ ಒಂದು ಆಸೆ ಉಂಟಾಗಿದೆ ಪರಮಾತ್ಮ, ನಾನು ನಿನ್ನನ್ನ ಎಲ್ಲೆಲ್ಲೂ ನೋಡ್ಬೇಕಂದ್ರೆ ನಿನ್ನ ಒಂದು ವಿಶ್ವರೂಪವನ್ನು ಸಕಲ ಎಲ್ಲಾ ಕಡೆ ವ್ಯಾಪಿಸಿದ್ಯಲ್ಲ, ಆ ರೀತಿಯ ಒಂದು ದರ್ಶನವನ್ನು ನೀನು ನನಗೆ ಕೊಡಕ್ಕಾಗತ್ತಾ ಅಂತ ಅವ್ರು ಕೇಳ್ಕೊಂತಾರಂತೆ. ಒಂದೇ ಒಂದು ನಿಮಿಷ.
ಕ್ಷಮೆ ಇರಲಿ. ಸೊ ಮಾರ್ಕಂಡೇಯ ಕಥೆಯನ್ನು ಹೇಳ್ತಾ ಇದ್ದೆ. ಸೊ ಮಾರ್ಕಂಡೇಯ ತನ್ನ ವಿಷ್ಣುವಿನ ಒಂದು ವಿಶ್ವರೂಪವನ್ನ ನಾನು ನೋಡಬೇಕು ಅಂತ ಅಂದ್ಬಿಟ್ಟು ಭಗವಾನ್ ವಿಷ್ಣುವನ್ನ ಹತ್ರ ಹೋಗಿ ಕೇಳ್ಕೊಂತಾನಂತೆ. ನಾನು ಸಕಲ ತಪಸ್ಸುಗಳನ್ನ ಮಾಡಿ, ಶಾಸ್ತ್ರಗಳನ್ನ ಓದಿ, ವೇದಗಳನ್ನ ಅಧ್ಯಯನ ಮಾಡಿ, ನಾನು ನಿನ್ನ ಒಂದು ಆ ಮಹಿಮೆಯನ್ನ ತಿಳ್ಕೊಂಡಿದ್ದೇನೆ. ನೀನು ಯಾರು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿನ್ನ ಒಂದು ಅವತಾರಗಳನ್ನು ನಾನು ನೋಡಿದ್ದೀನಿ, ನಿನ್ನ ಒಂದು ಮಹಿಮೆಗಳನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ನಿನ್ನ ರೂಪವನ್ನು ನಾನು ನೋಡೋಕೆ ತುಂಬಾ ಇಷ್ಟಪಡ್ತೀನಿ ಅಂತ. ನಾವು ಭಗವದ್ಗೀತೆಯಲ್ಲಿ ಸಾಮಾನ್ಯವಾಗಿ ನೀವು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ಸಾಮಾನ್ಯವಾದಂತಹ ಮನುಷ್ಯ ರೂಪಿಯ ಚಕ್ಷುವಿಂದ ಅಥವಾ ಕಣ್ಣುಗಳಿಂದ ರೂಪವನ್ನು ನೋಡಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕೃಷ್ಣ ಏನ್ ಮಾಡ್ತಾನೆ, ಅರ್ಜುನಿಗೆ ಒಂದು ದಿವ್ಯವಾದಂತಹ ದೃಷ್ಟಿನ ಕೊಡ್ತಾನೆ. ಸಾಮಾನ್ಯವಾದ ಕಣ್ಣುಗಳಿಂದ ನಿನ್ನ ವಿಶ್ವರೂಪ ಎದುರು ನೋಡ್ರೆ ನಿನ್ನ ಕಣ್ಣುಗಳು ಇರುವಿಕೆನಲ್ಲೇ ಇರೋದಿಲ್ಲ. ಅದಕ್ಕೋಸ್ಕರ ಒಂದು ದಿವ್ಯ ದೃಷ್ಟಿಯನ್ನ ಕೊಡ್ತೀನಿ. ಆ ದೃಷ್ಟಿಯಿಂದ ನೀನು ನನ್ನ ರೂಪವನ್ನ ನೋಡು ಅಂತ ಅಂದ್ಬಿಟ್ಟು ದಿವ್ಯ ದೃಷ್ಟಿಯನ್ನ ವಿಷ್ಣು ಕೊಟ್ಟಿದ್ನಂತೆ. ಆದ್ರೆ ಮಾರ್ಕಂಡೇಯನಿಗೆ ಯಾವ ದೃಷ್ಟಿಯನ್ನ ಕೊಟ್ಟ ಅಂತ ಅಂದ್ರೆ ಪ್ರಳಯದ ಒಂದು ದೃಷ್ಟಿಯನ್ನ ಕೊಟ್ಟನಂತೆ. ಅಂದ್ರೆ ಇಡೀ ಭೂಮಂಡಲ ನಾನೀಗ ಪ್ರಳಯವನ್ನ ಮಾಡ್ತೀನಿ. ಪ್ರಳಯ ಅಂದ್ರೆ ಎಲ್ಲರನ್ನೂ ಕೂಡ ನಾಶವನ್ನ ಮಾಡ್ತೀನಿ, ಸಂಹಾರವನ್ನ ಮಾಡ್ತೀನಿ. ಇಡೀ ಇಡೀ ಪ್ರಪಂಚ ಏನಿದೆ ಅದರ ವಿನಾಶವನ್ನ ಮಾಡ್ತೀನಿ. ಅದರಲ್ಲಿ ನೀನ್ ನನ್ನ ಒಂದು ವಿಶ್ವರೂಪವನ್ನ ನೋಡ್ಬಹುದು ಅಂತ ವಿಷ್ಣು ಮಾರ್ಕಂಡೇಯರಿಗೆ ಹೇಳ್ತಾನಂತೆ. ಅವರಿಗೆ ಆಶ್ಚರ್ಯ ಆಗತ್ತಂತೆ. ಸೃಷ್ಟಿಕರ್ತನಾಗಿರುವಂತಹ ನೀನು, ಪಾಲನೆಯನ್ನ ಮಾಡುವಂತಹ ನೀನು ಲಯರೂಪಕನಾಗಿ ಅಂದ್ರೆ ಪ್ರಳಯವನ್ನ ಮಾಡಿ ಹೇಗೆ ನೀನು ನನ್ನನ್ನ ನನಗೆ ವಿಶ್ವರೂಪವನ್ನ ತೋರಿಸ್ತೀಯಾ, ಅದು ಹೇಗೆ ಸಾಧ್ಯ ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ನಾನು ಅಂದ್ಬಿಟ್ಟು ಏನ್ ಮಾಡ್ತಾರಂತೆ, ಇಡೀ ಒಂದು ಭೂಮಂಡಲ ಏನಿದೆ ಅಥವಾ ಇಡೀ ಒಂದು ಈ ಜಗತ್ತನ್ನು ಅಂತ ನಾವೇನಿದೆ ಅದನ್ನ ಪ್ರಳಯವನ್ನ ಮಾಡ್ತಾನಂತೆ. ಇದು ಭ್ರಮೆ ಆಗಿರ್ಬೋದು ಅಥವಾ ನಿಜವಾದ ಒಂದು ಇದಾಗಿರ್ಬೋದು. ಆದ್ರೆ ಮಾರ್ಕಂಡೇಯನ ಒಂದು ಆಸೆಯನ್ನ ಈಡೇರಿಸಬೇಕು ಅನ್ನೋ ದೃಷ್ಟಿಯಿಂದ ಇಡೀ ಭೂಮಂಡಲದಲ್ಲಿ ಒಂದು ಪ್ರಳಯದ ಒಂದು ಸನ್ನಿವೇಶವನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾನಂತೆ. ಸೊ ಅದರಲ್ಲಿ ಏನಾಗ್ತಿದೆ, ಪ್ರಳಯದಲ್ಲಿ ಎಲ್ಲರೂ ಕೂಡ ಮುಳುಗ್ತಾ ಇದ್ದಾರೆ, ಎಲ್ಲರೂ ಕೂಡ ತೇಲ್ತಿದ್ದಾರೆ, ಮತ್ತೆ ಎಲ್ಲರೂ ಕೂಡ ಅವನ ಬಾಯಿಗೆ ಹೋಗ್ತಾ ಇದ್ದಾರೆ, ವಿಷ್ಣುವಿನ ಬಾಯಿಗೆ ಹೋಗ್ತಾ ಇದ್ದಾರೆ, ಎಲ್ಲವನ್ನ ಅವನ ಹೊಟ್ಟೆ ಸೇರ್ಕೊಂತಾ ಇದ್ದಾರೆ. ಇಡೀ ಭೂಮಂಡಲವೇ ನಾಶ ಹೋಗ್ತಾ ಇದೆ. ಅದೆಲ್ಲ ಆಗಿ 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 ಒಂದೇ ಒಂದು ಶಿಶು ಆ ವಿಷ್ಣುವಿನ ಕೈಯಲ್ಲಿ ಇರುತ್ತಂತೆ. ವಿಷ್ಣುವಿನ ಹಾಗೆ ನೀವು ಒಂದು ಚಿತ್ರಣವನ್ನು ತರಿಸ್ಕೊಳ್ಳಿ. ಎಲ್ಲವೂ ಕೂಡ ಪ್ರಳಯ ಆಗೋಗಿದೆ, ಏನೂ ಕೂಡ ಭೂಮಂಡಲದಲ್ಲಿ ಇಲ್ಲ, ನೋಡಿದ್ರು ಕೂಡ ಏನೂ ದೃಶ್ಯನೇ ಇಲ್ಲ. ಸೂರ್ಯನಿಲ್ಲ, ಚಂದ್ರನಿಲ್ಲ, ಗಿಡ ಮರಗಳಿಲ್ಲ, ಪ್ರಾಣಿ ಪಕ್ಷಿಗಳಿಲ್ಲ, ಯಾವುದೇ ರೀತಿಯ ಜೀವಿ ಇಲ್ಲ. ಆದ್ರೆ ಒಂದೇ ಒಂದು ಜೀವ, ಒಂದು ಕೈಯಲ್ಲಿ, ಒಂದು ಚಿಕ್ಕ ಕೈಯಲ್ಲಿ ಒಂದು ಶಿಶು ಇದೆಯಂತೆ. ಆ ಶಿಶು ಯಾರು ಗೊತ್ತಾ? ಈ ಮಾರ್ಕಂಡೇಯ ಅನ್ನುವಂತಹ ಶಿಶು ವಿಷ್ಣುವಿನ ಕೈಯಲ್ಲಿ ಇದೆ. ಅದೊಂದು ಬಿಟ್ಟು ಮಿಕ್ಕಿದ ಏನೂ ಈ ಪ್ರಕೃತಿಯಲ್ಲಿ ಇಲ್ಲ, ಎಲ್ಲವೂ ಕೂಡ ವಿನಾಶವಾಗಿ ಹೋಗಿದ್ಯಂತೆ. ಆಗ ಮಾರ್ಕಂಡೇಯರು ಕೇಳ್ತಾರಂತೆ, ನಾನು ನಿನಗೆ ವಿಶ್ವರೂಪವನ್ನ ತೋರಿಸು ಅಂತ ಅಂದ್ರೆ ನೀನು ಈ ರೀತಿ ಸೂರ್ಯಚಂದ್ರರು ಗಿಡ ಮರಗಳೆಲ್ಲನೂ ನಾಶ ಮಾಡಿ ನಿನ್ನ ಒಂದು ಪುಟ್ಟ ಕೆಳಗೆ ನನ್ನ ಮಗುವಾಗಿ ಇಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ಏನ್ ನಿನ್ನ ಕತೆ, ಏನು ಇದು ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ವಿಷ್ಣು ಹೇಳ್ತಾರಂತೆ, ನನ್ನ ರೂಪ ಇದೇನೆ, ಈ ಪ್ರಕೃತಿಯಲ್ಲಿ ನಾನು ಏನಾದ್ರೂ ಮಾಡಬಹುದು. ಯಾಕೆಂದ್ರೆ ಇದು ನನ್ನ ಒಂದು ನಾನೇ ಸೃಷ್ಟಿ ಮಾಡೋದ್ರಿಂದ ಈ ಒಂದು ಪ್ರಪಂಚ ಏನಿದೆ ಅಥವಾ ಈ ಭೂಮಂಡಲ ಏನಿದೆ ಅದು ಒಂದು ನನ್ನ ಒಂದು ಕಂಟ್ರೋಲ್ ಅಲ್ಲಿ ನಡೀತಾ ಇರುವಂತದ್ದು, ನನ್ನ ಆಜ್ಞೆಯಲ್ಲಿ ನಡೀತಾ ಇರೋದು. ಸೂರ್ಯ ಚಂದ್ರ ಆಗಿರ್ಬೋದು, ಅದರ ಹುಟ್ಟಾಗಿರ್ಬೋದು, ಸೃಷ್ಟಿ ಸ್ಥಿತಿ ಆಗಿರ್ಬೋದು, ಪ್ರತಿಯೊಂದು ನನ್ನ ಆಣತಿಯಿಂದ ನಡೀತಾ ಇದೆ. ಇವತ್ತು ನನಗೆ ಮಾಡಿದೆ. ಈಗ ನೀನ್ ಎಲ್ಲಿದ್ಯಾ ಅಂದ್ರೆ ನೀನು ಒಂದೇ ಒಂದು ಜೀವಿ ಆಗಿ ನನ್ನ ಕೈಯಲ್ಲಿ ಪುಟ್ಟ ಒಂದು ಮಗು ಆಗಿ ಇದೆಯಾ ನೀನು. ಅದ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಇನ್ನೊಂದು ಕ್ಷಣ ನೋಡು, ಮತ್ತೆ ಏನಿತ್ತು ಪ್ರಪಂಚ ಹೇಗಿತ್ತು ಹಾಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಪ್ರಳಯ ಸ್ಥಿತಿ ಹೇಗೆ ನಾವು ವಿಡಿಯೋನ ಬ್ಯಾಕ್ಗ್ರೌಂಡ್ ಮಾಡಿ ಅಥವಾ ಬ್ಯಾಕ್ವರ್ಡ್ ಮಾಡಿ ನೋಡ್ತೀವಲ್ಲ, ಹಾಗೆ ಒಂದ್ಸತಿ ಬ್ಯಾಕ್ಗ್ರೌಂಡ್ ಮಾಡಿ ತೋರಿಸಿದ್ರಂತೆ. ಮತ್ತೆ ಯಥಾಸ್ಥಿತಿ ಅದೇ ಸೂರ್ಯ, ಅದೇ ಚಂದ್ರ, ಅದೇ ಪ್ರಕೃತಿ, ಅದೇ ಗಿಡ ಮರಗಳು, ಅದೇ ಪ್ರತಿಯೊಂದು ಎಲ್ಲ ಮತ್ತೆ ಅವನ ಕಣ್ಣಿಗೆ ಗೋಚರ ಆಯ್ತಂತೆ. ಅವಾಗ ಮಾರ್ಕಂಡೇಯರು ಹೇಳ್ತಾರಂತೆ, ಅಬ್ಬಾ, ಪ್ರಳಯವನ್ನ ಮಾಡಿ ಮತ್ತೆ ಪ್ರಳಯದ ಮುಂಚಿನ ಸ್ಥಿತಿಗೆ ಹೇಗೆ ತಂದು ತೋರಿಸ್ತಲ್ಲಪ್ಪ ನೀನು, ಇದಕ್ಕಿಂತ ವಿಶ್ವರೂಪ ಬೇಕಾ ನನಗೆ, ಇದಕ್ಕಿಂತ ಸುದರ್ಶನ ಬೇಕಾ ನನಗೆ, ಇದಕ್ಕಿಂತ ಸರ್ವದರ್ಶನ ಬೇಕಾ ನನಗೆ, ಅದಕ್ಕೆ ನಿನ್ನ ಹೆಸರು ಸರ್ವದರ್ಶನ ಅಂತ ನಾನು ಹೇಳ್ತೀನಿ ಅಂದ್ಬಿಟ್ಟು ಮಾರ್ಕಂಡೇಯರು ಈ ಒಂದು ನಾಮವನ್ನು ಹೇಳಿದ್ರಂತೆ. ಸರ್ವದರ್ಶನ ಅಂದ್ರೆ ಎಲ್ಲಾ ಕಡೆ ಎಲ್ಲೇ ನೋಡಿದ್ರು ನೀನೇ, ಎಲ್ಲೆಲ್ಲೂ ನಿನ್ನ ಒಂದು ಪ್ರಭೆನೇ ಇದೆ, ನಿನ್ನ ಒಂದು ಆಣತಿನೇ ಇದೆ, ನಿನ್ನಂಗೆ ಈ ಪ್ರಪಂಚ ನಡೀತಾ ಇದೆ. ನಾನು ಕೂತು ಮಾತಾಡ್ತಿದ್ದೀನಿ ಅಂತಂದ್ರೆ ನನ್ನ ನಾಭಿಯಿಂದ ಉಸಿರು ಬರ್ತಾ ಇದೆ ಅಂತಂದ್ರೆ ಅದು ನನ್ನ ನಾಭಿಯಿಂದ ಬರ್ತಾ ಇರೋದು ಅಥವಾ ನನ್ನ ಬಾಯಿಂದ ಬರ್ತಾ ಇರೋದಲ್ಲ, ಅವನು ನುಡಿಸ್ತಾ ಇರೋದು, ನಾನು ಹೇಳ್ತಾ ಇರೋದು. ಆ ರೀತಿಯ ಒಂದು ಪ್ರಜ್ಞಾ
ಇಟ್ಕೊಂಡು ನಾವೆಲ್ಲರೂ ಕೂಡ ಜೀವನವನ್ನು ಮಾಡಿದ್ರೆ ಅದಕ್ಕೆ ನಾವು ಅವನಿಗೆ ಶರಣಾಗತಿ ಆದ ಹಾಗೆ ಅವನು ನಮ್ಮ ಭಕ್ತಿಯಿಂದ ನಾವು ಅವನ್ನ ಹೋಲಿಸ್ಕೊಂಡು ಹಾಗೇನೆ ಅಂತಾನೆ ಅರ್ಥ ಬರುತ್ತೆ. ಸೊ ಅದಕ್ಕೋಸ್ಕರ ಅವನ ನಾಮ ಸರ್ವದರ್ಶನ. ಈ ಸೆನ್ಸಸ್ ಏನಿದೆ, ಈ ಇಂದ್ರಿಯಗಳೇನಿದೆ, ಈ ಆರ್ಗನ್ಸ್ ಏನಿದೆ, ಎಲ್ಲವೂ ಕೂಡ ಅವನ ಆಣತಿಯನ್ನೇ ನಡೀತಾ ಇರೋದು. ಇಡೀ ಒಂದು ಪ್ರಪಂಚವನ್ನ, ಇಡೀ ಒಂದು ಭೂಮಂಡಲವನ್ನ ಪ್ರಳಯ ಸ್ಥಿತಿಗೆ ಕರ್ಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಮತ್ತೆ ಯಥಾಸ್ಥಿತಿಗೆ ಕರ್ಕೊಂಬರುವಂತಹ ಒಂದು ಶಕ್ತಿ ಇದೆ ಅಂತ ಅಂದ್ರೆ ಮಾರ್ಕಂಡೇಯರೇ ಅವರೇ ಹೇಳ್ಬಿಟ್ರಂತೆ, ನೀನು ಸರ್ವದರ್ಶನ ಅಪ್ಪ, ನಿನ್ನಿಂದ ಏನಾದ್ರೂ ಮಾಡೋದಕ್ಕಾಗತ್ತೆ ಅಂತ. ಅಂತಹ ಒಂದು ಶಕ್ತಿಯನ್ನ ಉಳ್ಳಂತವ್ರು ನಮ್ಮ ಶ್ರೀಮನ್ನಾರಾಯಣ ಅನ್ನೋದ್ರಲ್ಲಿ ಬೇರೆ ಯಾವುದೇ ಒಂದು ಸಂದೇಹ ಇಲ್ಲ. ಅದಕ್ಕೋಸ್ಕರ ಪುರುಷ ಸೂಕ್ತದಲ್ಲೂ ಕೂಡ ಮುಂದಿನ ಯಾರು ಪುರುಷ ಸೂಕ್ತವನ್ನ ಅರ್ಥೈಸ್ಕೊಂಡಿರ್ತಾರ ಅಥವಾ ಅದರ ಅರ್ಥವನ್ನ ಗ್ರಹಣೆ ಮಾಡ್ಕೊಂಡಿರ್ತಾರ, ವಿಷ್ಣುವನ್ನ ಈ ತರ 3 ಪಟ್ಟು 4 ಪಟ್ಟು ಇದಾಗಿ ವಿಸ್ತಾರವನ್ನು ಮಾಡ್ತಾರೆ. ವಿಷ್ಣುವಿನ ಆಕಾರವನ್ನ, ವಿಷ್ಣುವಿನ ಒಂದು ಗರಿಮೆಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸಹಸ್ರ ಶೀರ್ಷಾಹ ಸಹಸ್ರಾಕ್ಷಾಹ, 1000 ಕಣ್ಣುಗಳಿದೆ, 1000 ತಲೆಗಳಿದೆ ನಿನ್ನಲ್ಲಿ. ನ ಭೂಮಿಂ ಸರ್ವತ್ರ ವರ್ತತೆ, ನೀನು ಇಡೀ ಭೂಮಂಡಲದಲ್ಲಿ ಅಣುವನ್ನು ನೀನೇ ತುಂಬಿಕೊಂಡಿದ್ಯಾ ಅನ್ನುವಂಥ ರೀತಿ ವಿಷ್ಣುವನ್ನ ಬಹಳ ಆರಾಧನೆಯನ್ನ ಮಾಡ್ತಾರೆ. ಅಲ್ಲಿ ನಮ್ಗೇನ ಸಾಧ್ಯ ಆದ್ರೆ ಖಂಡಿತ ಯಾವತ್ತಾದ್ರೂ ಒಂದ್ಸತಿ ಪುರುಷ ಸೂಕ್ತವನ್ನ ನಾವು ಅಭ್ಯಾಸ ಮಾಡುವಂತಹ ಅಥವಾ ಅರ್ಥಚಿಂತನೆಯನ್ನು ಮಾಡುವಂತಹ ಒಂದು ಕ್ಲಾಸನ್ನು ಮಾಡೋಣ. ಸೊ ಇವತ್ತು ಈ 10ನೇ ಶ್ಲೋಕಕ್ಕೆ ಸಾರಿ 10ನೇ ನಾಮಕ್ಕೆ 10ನೇ ಶ್ಲೋಕ ಕಂಪ್ಲೀಟ್ ಆಗುತ್ತೆ. ನಾವು ಮುಂದಿನ ಒಂದು ಶ್ಲೋಕ 11ನೇ ಶ್ಲೋಕಕ್ಕೆ ನಾವು ಕಾಲನ್ನ ಹೇಳ್ತೀವಿ. ಸೊ ಯಾರಾದ್ರೂ ಪಾರಾಯಣವನ್ನು ಮಾಡ್ತೀರಾ? 11ನೇ ಶ್ಲೋಕ ರೈಸ್ ಹ್ಯಾಂಡ್ ಮಾಡಿ, ಬೇಕಾದ್ರೆ ಮಾಡ್ತೀರಾ? ಯಾರು? ಗಿರಿಜಾ ಭಗಿನಿ. ಹಾ ನಮಸ್ತೆ ಭಗಿನಿ, ನಮಸ್ತೆ. ಸೊ ಒಂದ್ಸತಿ ಹೇಳ್ಕೊಡ್ತೀನಿ, ರಿಪೀಟ್ ಮಾಡಿ. ನಿಮ್ಗೆ ಬರುತ್ತೆ, ನನ್ ಖಂಡಿತ ಬರಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲ, ಬೇರೆಯವರಲ್ಲಿ ಇಲ್ಲೊಂದು ಸುಮಾರು ಜನಗಳಿದಾರಲ್ಲ ಅವರು ಕೂಡ ಕಲ್ತ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಹೇಳ್ಕೊಡೋಣ ಅಂತ ಖಂಡಿತ ಅಲ್ಲ. ಅಜಃ ಸರ್ವೇಶ್ವರ ಸಿದ್ಧ, ಅಜಃ ಸರ್ವೇಶ್ವರ ಸಿದ್ಧ, ಅಜಃ ಸರ್ವೇಶ್ವರ ಸಿದ್ಧ, ಸಿದ್ಧಿಃ ಸರ್ವಾದಿರಚ್ಯುತಃ, ಸಿದ್ಧಿಃ ಸರ್ವಾದಿರಚ್ಯುತಃ, ಸಿದ್ಧಿಃ ಸರ್ವಾದಿರಚ್ಯುತಃ, ವೃಷಾ ಕಪಿರಮೇಯಾತ್ಮ, ವೃಷಾ ಕಪಿರಮೇಯಾತ್ಮ, ವೃಷಾ ಕಪಿರಮೇಯಾತ್ಮ, ಸರ್ವಯೋಗ ವಿನಿಸೃತಃ, ಸರ್ವಯೋಗ ವಿನಿಸೃತಃ, ಸರ್ವಯೋಗ ವಿನಿಸೃತಃ, ಅಜಃ ಸರ್ವೇಶ್ವರ ಸಿದ್ಧ, ಸಿದ್ಧಿಃ ಸರ್ವಾದಿರಚ್ಯುತಃ, ವೃಷಾ ಕಪಿರಮೇಯಾತ್ಮ, ಸರ್ವಯೋಗ ವಿನಿಸೃತಃ. ರಾಮ್ ರಾಮ್. ಧನ್ಯವಾದ ಭಗಿನಿ. ಸೊ ಇದರಲ್ಲಿ ನಾವು 9 ನಾಮಗಳನ್ನ ನೋಡ್ಬೋದು ಈ ಶ್ಲೋಕದಲ್ಲಿ. ಯಾವ್ಯಾವುದು ಅಂದ್ರೆ ಅಜಃ, ಸರ್ವೇಶ್ವರ, ಸಿದ್ಧಿಃ, ಸಿದ್ಧಿ, ಸಿದ್ಧಿಸ್ ಅಂತಾನು ಕೂಡ 2 ನಾಮಗಳಾಗಿ ಇದನ್ನ ನಾವು ನೋಡ್ಬೋದು. ಸಿದ್ಧಿಃ ಮತ್ತೆ ಸಿದ್ಧಿಸ್. ಸರ್ವಾದಿಃ, ಸಿದ್ಧಃ ಸಿದ್ಧಿಃ ಸರ್ವಾದಿಃ, ಅಚ್ಯುತಃ, ವೃಷಾಕಪಿಃ, ಅಮೇಯಾತ್ಮ. 9ನೇ ನಾಮ ಬಂದು ಸರ್ವಯೋಗ ವಿನಿಸೃತ. ಅಜ ಸರ್ವೇಶ್ವರ ಸಿದ್ಧಃ ಸಿದ್ಧಿಃ ಸರ್ವಾದಿಃ ಅಚ್ಯುತಃ ವೃಷಾಕಪಿಃ ಅಮೇಯಾತ್ಮ ಸರ್ವಯೋಗ ವಿನಿಸೃತಃ. ಈ ರೀತಿ 9 ನಾಮಗಳನ್ನು ನಾವು ಈ ಒಂದು ಶ್ಲೋಕದಲ್ಲಿ ನೋಡ್ಬೋದು. ಸೊ 11ನೇ ಶ್ಲೋಕ ನಾವು ಮುಂದಿನ ಕ್ಲಾಸಲ್ಲಿ ಚಿಂತನೆಯನ್ನು ಮಾಡೋಣ. ಸೊ ಇವತ್ತಿಗೆ ಇಷ್ಟು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಸೊ ಇಷ್ಟು ನಾಮಗಳನ್ನ, ಇಷ್ಟು ಕಥೆಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆ ವಿಷ್ಣುವಿನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಿದ್ದೀವಿ ಅಂತ ಅನ್ಕೊಂಡು
ಒಂದು 2 ನಿಮಿಷಗಳ ಕಾಲ ಒಂದು ವಿಷ್ಣುವಿನ ಧ್ಯಾನವನ್ನು ಮಾಡಿ ಇವತ್ತು ಮಂಗಳವನ್ನು ಹಾಡೋಣ. ಎಲ್ಲರೂ ಕೂಡ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಕೈಗಳನ್ನು ಜೋಡಿಸ್ಕೊಳ್ಳಿ. ಈ ಇಷ್ಟು ವಿಷ್ಣು ನಾಮವನ್ನು ಮನಸ್ಸಿನಲ್ಲಿ ತಂದುಕೊಂಡು ಅವನ ಹಿರಿಮೆ ಗರಿಮೆಗಳನ್ನು ನಾವು ಇವತ್ತು ಹಾಡಿ ಹೊಗಳಿ ಶ್ರವಣ ಮಾಡಿದ್ದೀವಿ. ಒಂದು ಸರಿ ನಿಮ್ಮ ಮನ ಪಟಲದಲ್ಲಿ ಆ ಭಗವಂತನ ಚಿತ್ರವನ್ನು ಬೆಳೆಸ್ಕೊಳ್ಳಿ. ಏಕಾಗ್ರ ಚಿತ್ರದಿಂದ ನನ್ನ ಸುತ್ತಲೂ ಏನೂ ಇಲ್ಲ, ಪರಮಾತ್ಮ ನಾನು ಇಬ್ಬರೇ ಇದ್ದೀವಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಧ್ಯಾನಾಸಕ್ತಿಯಿಂದ ಒಂದು 30 ಸೆಕೆಂಡ್ಗಳು ಧ್ಯಾನ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದ ಎಲ್ಲರಿಗೂ ಕೂಡ. ಮುಂದಿನ